हरिः ॐ वन्दे वन्द्यम् विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानार्थ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जगति दुहितुर्देवता मौलिरत्नम् चिन्तारत्नं जगति भजतां सत्सरोजद्विरत्नम् कौसल्याया लसतु मम हृन्मण्डले पुत्ररत्नम् यं प्रौरजन्तमनुपेतमपेतकृत्यम् द्वैपायनो विरहकातर आजुहाव पुत्रेति तन्मयतया तरवो विनेदुः तं सर्वभूतहृदयं मुनिमानतोऽस्मि सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्विषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः जन्माद्यस्य यतोऽन्वयात् इतरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮದ್ ಭಾಗವತದ ಅನುವಾದವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕ್ಷೇತ್ರದಲ್ಲಿ ಸನ್ನಿಹಿತನಾದ ವರಾಹರೂಪಿ ಪರಮಾತ್ಮ, ತದಭಿನ್ನನಾದ ಪರಮಾತ್ಮನ ರೂಪ ಅಂತ ಹೇಳಿದ್ರೆ ಅದು ಶ್ರೀನಿವಾಸ. ಅವನ ಪಾದಕಮಲಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮದ್ ಭಾಗವತದ ಸೂರ್ಯವಂಶದ ರಾಜರ ಕಥೆಯನ್ನು ನಾವೆಲ್ಲ ಆಲಿಸ್ತಾ ಬಂದುತ್ತಾ ಇದ್ದೇವೆ. 2 ದಿವಸಗಳ ಕಾಲ, 3 ದಿವಸ, 3ನೇ ದಿವಸ, 2 ದಿವಸಗಳ ಕಾಲ
ನಾವು ಸೂರ್ಯವಂಶದ ರಾಜರ ಕಥೆಯನ್ನ ಕೇಳ್ತಾ ಬಂದಿದ್ದೇವೆ. ಅದು ತುಂಬಾ ಮಾರ್ಮಿಕವಾದ ಸಂದೇಶ ಸೂರ್ಯವಂಶದ ರಾಜರಲ್ಲಿ ಕಾಣಿಸ್ತಾ ಇದೆ ನಮಗೆ. ಯಾಕೆ ಈ ರಾಜರ ಕಥೆಯನ್ನು ನಾವೆಲ್ಲ ಕೇಳ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಮೊದಲೇ ಹೇಳಿದೆ, ಅವರಲ್ಲಿರುವ ಶ್ರದ್ಧೆ, ನಿಷ್ಠೆ, ಧರ್ಮದ ನಿಷ್ಠೆ ಇದೆಲ್ಲ ನಮಗೂ ಬರಲಿ ಅಂತ. ಎಲ್ಲ ಬರಲ್ಲ, ಕೆಲವಾದ್ರೂ ಅವಾಗವಾಗ ಕೇಳಿ 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 ಒಂದು ಸಲ ನಮಗದು ಮನಸ್ಸಿಗೆ ನಾಡ್ತದೆ. ಅದಕ್ಕೆ ಒಂದೇ ಸಲ ಉಪದೇಶ ಆದ್ರೂ ನಡೆಯಲಂತೆ, ಬಹಳ ಭಾರಿ ಉಪದೇಶಗಳು ನಡೆಯಬೇಕು. ಹೇಳಿದ್ದನ್ನೇ ಹೇಳಬೇಕು, ಕೇಳಿದ್ದನ್ನೇ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಪುನರೇವ ವರುಣಂ ಪಿತರಮುಪಸಸಾರ. ಮತ್ತು ವರುಣ ಬರ್ತಿದ್ದ, ಮತ್ತು ಪಾಠ ಕೇಳ್ತಿದ್ದ. ನೋಡಿದ್ರೆ ಹೇಗೆ ಮತ್ತು ಉಪದೇಶ ಆಗಬೇಕು. ಹಾಗೆ ಆದ ಉಪದೇಶವೇ ಆಗ್ತಾ ಇರ್ಬೇಕಂತ. ಈಗ ಹಾಗೆ ನೀವು ಕೇಳಿದ ಭಾಗವತವನ್ನೇ ಕೇಳ್ತಾ ಬಂದಿರೋ ಇಲ್ವ, ಮತ್ತು ಕೂತ್ರೆ ಮತ್ತೆ ಹೊಸದಾಗೆ ಕೇಳ್ತೀವಿ, ಆಚಾರ ಮತ್ತೆ ಹೊಸದಾಗೆ ಹೇಳ್ತಾರೆ. ಹಾಗೆ ಕೇಳ್ತಾ ಇರಬೇಕು, ಹೇಳ್ತಾ ಇರ್ಬೇಕಂತ. ಹೇಳೋದು ಕೇಳೋದು. ಇದಕ್ಕೆ ಕೇಳೋದು ಅನ್ಲಿಕ್ಕೆ ನವವಿಧವಾದ ಭಕ್ತಿ, ಮೊದಲನೇ ಭಕ್ತಿಯೇ ಕೇಳೋ ಭಕ್ತಿ ಅಂತಲೇ ಹೇಳಿದರು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆತ್ಮನಿವೇದನ, ಆತ್ಮನಿವೇದನ ಅಂತ ಎರಡು ಥರ ಇಟ್ಕೊಳ್ಬೇಕು. ನನ್ನಲ್ಲಿ ದೇವರಿದ್ದಾನೆ ಅಂತ ಒಂದು ಅನುಸಂಧಾನ, ಆತ್ಮನಿವೇದನ ನನ್ನನ್ನೇ ನಾನು ಕೊಡೋದು ಅಂತ ಅರ್ಥ ಅಲ್ವಾ. ಒಮ್ಮಿಗಲೇ ಅನುಸಂಧಾನಕ್ಕೆ ಬರಲ್ಲ. ಬಲಿಚಕ್ರವರ್ತಿ ತನ್ನನ್ನೇ ತಾಕೊಟ್ಟ, ಆತ್ಮನಿವೇದನ. ಧ್ರುವರಾಜರು ನನ್ನೊಳಗೆ ಪರಮಾತ್ಮ ಇದ್ದಾನೆ ಅಂತ ಅವನನ್ನು ಅನುಸಂಧಾನ ಮಾಡಿ ಮಾಡಿ ಅವನನ್ನ ಒಲಿಸಿಕೊಂಡ್ರಂತ. ನನ್ನ ಒಳಗಿದ್ದಾನೆ ಅನ್ನೋದೊಂದು, ತನ್ನನ್ನೇ ತಾನು ಕೊಡೋದು ಅಂತ ಒಂದು, ಎರಡು ಸಲ ಅನುಸಂಧಾನ ಭಕ್ತಿಯಲ್ಲಿ. ಮೊದಲನೇ ಭಕ್ತಿ ಶ್ರವಣ ಭಕ್ತಿ. ಹಾಗಾದ್ರೆ ಕೇಳಬೇಕಂತ, ಕೇಳ್ತಾ ಇರಬೇಕು. ಸೂರ್ಯವಂಶದ ರಾಜರ ಕಥೆಯನ್ನು ಕೇಳ್ತಾ ಬರುವಾಗ ನಿನ್ನೆವರೆಗೆ ನಾವು ರಾಮನ ಕಥೆಗೆ ಬಂದಿದ್ವಿ ಅಲ್ವಾ. ಕೆಲವರು ಪಾಪ ಇವತ್ತು ಜಾಯಿನ್ ಆಗ್ಯಾರೆ ಅಂತ ಸ್ವಲ್ಪ ಹಿಂದಿನ ಸೇರಿಸಿ ಹೇಳ್ರಿ. ವೇದವ್ಯಾಸ ದೇವರೇ ಹೇಳಿದ್ದು ಅದಕ್ಕೆ. ಅದ್ಯ ಕಥಾ ಅನುವಾದ ಸತಿ ಕಿಂಚಿತ್ ಪೂರ್ವ ಕಥಾ ಅನುವಾದ ಯಾಕೆ ಹೇಳಿದ್ರು ಅಂದ್ರೆ, ಕೆಲವರು ಇವತ್ತೇ ಜಾಯಿನ್ ಆಗಿರ್ತಾರೆ, ಅವ್ರಿಗೆ ಹಿಂದೆ ತಪ್ಪಿ ಹೋಗ್ಬಿಡ್ತದೆ. ಹಾಗೆ ಏನಾಗಿದೆ ಅಂತ ಮೆಲಕ್ಕೆ ಹಾಕ್ಬೇಕು ಸ್ವಲ್ಪ. ನಿನ್ನೆ ಸೂರ್ಯವಂಶದ ರಾಜರ ಕಥೆಯನ್ನು ಕೇಳ್ತಾ ರಾಮನ ಕಥೆಗೆ ಬಂದ್ವಿ. ವೇದವ್ಯಾಸ ದೇವರು ಬೇಕಾದಷ್ಟು ರಾಮಾಯಣದಲ್ಲಿ ಸಾವಿರಾರು ಶ್ಲೋಕ, ಬೇಕಾದಷ್ಟು ವರ್ಣನೆ ಆಗಿದೆ. ಆದರೆ ಭಾಗವತದಲ್ಲಿ ಆಗುವಾಗ ಒಂದು ಪದ್ಯವನ್ನ ಹೇಳಿ ಅವನ ಗುಣ ಎತ್ತಿ ಹಿಡಿತೇವೆ ಅಂತ ವೇದವ್ಯಾಸ ದೇವರು ಹೊರಟರು. ಗುರುವರ್ಥೇ ತ್ಯಕ್ತ ರಾಜ್ಯ ಅಂತ ನಿನ್ನೆ ಪ್ರಾರಂಭ ಮಾಡಿದ್ರು. ಗುರುಗಳಿಗಾಗಿ ರಾಮ ತ್ಯಾಗ ಮಾಡಿದ ಅಂತ ಕಥೆ ಪ್ರಾರಂಭ ಆಗಿತ್ತು ನಿನ್ನೆ, ಹೌದಲ್ಲ. ಯಾರು ಗುರುಗಳು ಅಂದಾಗ ಪಟ್ಟಿ ನಿನ್ನೆನೆ ಹೇಳಿದೆ. ಹಾಗಾದ್ರೆ ರಾಮ ತಂದೆಯ ಮಾತಿಗೆ ಸಕಲ ಸಂಪತ್ತನ್ನು ತ್ಯಾಗ ಮಾಡುವ ಪ್ರಸಂಗ ಬಂತು. ಬರೀ ಒಬ್ಬನೇ ತ್ಯಾಗ ಮಾಡಿದ್ನ ಅಂತ ಕೇಳಿದ್ರೆ ಇಲ್ಲ ಅಂತಿದ್ದಾರೆ. ರಾಮನೂ ತ್ಯಾಗ ಮಾಡಿದ, ಜೊತೆಯಲ್ಲಿ ಸೀತೆನೂ ತ್ಯಾಗ ಮಾಡಿದ್ರು, ಜೊತೆಯಲ್ಲಿ ಲಕ್ಷ್ಮಣನೂ ತ್ಯಾಗ ಮಾಡಿದ. ಹೋಗಲಿ ಇವರಿಷ್ಟೇ ಮಾಡ್ಯಾರ, ಇಲ್ಲ ಭರತ ಅವನು ತ್ಯಾಗ ಮಾಡಿದ. ಸಾಕ ಬರೀ ತ್ಯಾಗ ನಡೆದು ಹೋಯ್ತಾ ರಾಮಾಯಣದಲ್ಲಿ? ಜಟಾಯು ಇವ್ರು 3-4 ಮಂದಿ ಬರೀ ತ್ಯಾಗ ಮಾಡ್ಯಾರ. ಜಟಾಯು ಪ್ರಾಣ ತ್ಯಾಗನ ಮಾಡ್ತಂತ. ನೋಡಿದ್ರೆ ನಿಂಥ ತ್ಯಾಗ. ಅದಕ್ಕೆ ನಿನ್ನೆ ನಾನು ಹೇಳಿದ್ದು, ತ್ಯಾಗೇನ ಹೀಗೆ ಅಮೃತತ್ವ ನಟೋ. ತ್ಯಾಗ ಅನ್ನೋದು ಅಮೃತತ್ವವನ್ನು ತಂದುಕೊಡ್ತದೆ. ತ್ಯಾಗ ಮನೋಭಾವ ಬೆಳೆಸ್ಕೊಳ್ಬೇಕಂತ. ರಾಮನ ಕಥೆನೇ ಹಾಗಂತ. ನಿನ್ನೆ ಪ್ರಸಂಗ ಹೀಗೆ ಬಂದು ನಿಂತಿತ್ತು. ಕೈಕೇಯಿ ರಾಮ 14 ವರ್ಷ ಕಾಡಿಗೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ನಡಿಬೇಕು, ಇದೇ ವೈಭವದಲ್ಲೇ ನಡಿಬೇಕು ಅಂತ ಹಠ ಹಿಡಿದ್ಲಂತ.
ಯಾಕೆ ಹಠ ಹಿಡಿದ್ಲು, ಆ ವರ ಕೇಳೋ ಪ್ರಸಂಗ ಏನ್ ಬಂತು, ಯಾರಕ್ಕೆ ಕೈಕೇಯಿ, ಅವಳು ಮನಸ್ಸಾದ್ರೂ ಹೀಗೆ ಯಾಕೆ ಬಂತು, ರಾಮನ ಮೇಲೆ ಯಾಕಷ್ಟು ದ್ವೇಷ ಅವಳಿಗೆ ಅಂತ ಕೇಳಿದ ಇದಕ್ಕೆಲ್ಲ ನಿನ್ನೆ ಉತ್ತರ ಕೊಟ್ಬಿಟ್ಟಿದೆ. ಕೈಕೇಯಿ ಬಹಳ ಪ್ರಾಣ, ಪಂಚಪ್ರಾಣ ಅಂತ ಶಬ್ದ ಪ್ರಯೋಗ ಮಾಡ್ತಾರಲ್ಲ, ಹಂಗಿತ್ತ ಅದಕ್ಕಿಂತ ಪ್ರಾಣ ಪ್ರೀತಿ ಅಂತ ಹೇಳಿದ್ರೆ ಅದು ರಾಮನ ಮೇಲೆ ಇತ್ತಂತೆ. ಅವಳಿಗೆ ಈ ಮನೋಭಾವ ಬಂತು. ಯಾಕೆ ಬಂತು ನೋಡಿದ್ರೆ ಹೇಗೆ ನಿನ್ನೆ ಹೇಳಿದ್ದೆ ನಾನು, ನಿಕೃತಿ ಮತ್ತು ಮಂಥರೆ ನಾವು ಯಾವುದೇ ಕೆಲಸ ಮಾಡುವಾಗ ಇವರಿಬ್ರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಯಾವಾಗಲೂ ಇರ್ತಾರೆ ನಮ್ಮ ಜೊತೆಯಲ್ಲಿ. ಯಾವಾಗ ತಲೆ ಅಂದ್ರೆ ಆ ಒಬ್ಳು ತಲೆ ತಿಂದು ಒಬ್ಳು ಮನಸ್ಸು ತಿಂದು, ಒಬ್ಳು ಮನಸ್ಸು ಕೆಡಿಸಿದ್ದು, ಇನ್ನೊಬ್ಳು ತಲೆ ತಿಂದು. ಹಾಗಾದ್ರೆ ತಲೆ ತಿನ್ನೋರು ಮನಸ್ಸು ಕೆಡಿಸೋರು ನಮ್ಮ ಜೊತೆ ಇರ್ತಾರೆ. ಬಹಳ ಹೆಚ್ಚಿರಬೇಕು. ಮತ್ ನೀವು ತಲೆ ತಿನ್ಲಿಕ್ಕೆ ಹೋಗ್ರಿ, ನೀವು ಮನಸ್ಸು ಹಂಗ ಅನ್ಬಿಡ್ಬಾರ್ದು ಡೈರೆಕ್ಟ್ ಆಗಿ. ನಾವ್ ಹೆಚ್ಚಿರ್ಬೇಕಷ್ಟೇ. ಆಚಾರ ನೀವು ಪ್ರೋತ್ಸಾಹ ಹೇಳ್ಯಾರಂತ ನಾಳಿಂದ ಎದ್ದಕ್ಕೆ ನೀವು ಹೇಳ್ಕೊತ ಬಿಡ್ಬೇಡ್ರಿ. ಆಮೇಲೆ ನಮ್ಮ ಮನಸ್ಸಿನಾಗ ಇರ್ಬೇಕು, ಇವ್ರ ತಲೆ ತಿನ್ನವ, ಇವ್ ಮನಸ್ಸು ತಿನ್ನವ, ಇವನಿಂದ ದೂರ ಇರ್ಬೇಕು ನಾವು ಮಾಡುವ ಕಾರ್ಯಕ್ರಮ. ರಾಮನ ಪಟ್ಟಾಭಿಷೇಕ ನಿಂದ್ರಿಸಬೇಕು ಅಂತ ಮಂಥರೆ ಕಾಲು ಎಳೆದ್ಲಂತೆ ಅಂತ ಕಥೆ ಬಂತು. ರಾಮನ ಪಟ್ಟಾಭಿಷೇಕ ನಿಂದ್ರಿಸ್ಬೇಕು, ಕಾಲು ಎಳಿಬೇಕು ಅಂತ ಅವಳಿಗಾದ್ರೂ ಯಾಕೆ ಮನಸ್ಸು ಬಂತು ಅಂತ ಕೇಳಿದ್ರೆ, ರಾಮ ಪುಟ್ಟ ಹುಡುಗನಾಗಿದ್ದಾಗ ಮಂಥರೆ ಕೈಯಲ್ಲಿ ಕೈಕೇಯಿ ರಾಮನನ್ನು ಕೊಟ್ಟಾಗ ಒಂದು ಸಲ ಒದ್ದಿದ್ದಾನೆ. ಸುಮ್ಮನೆ ಒದೆಯೋದನ್ನು ಜಾಸ್ತಿ ಒದ್ದಿದ್ದು. ನೀ ಆಟ ಆಡ್ತಾವಲ್ಲ ಕಾಲಿಂದ, ಪಾಪ ಎತ್ತಕೊಂಡಾಗ ಮಕ್ಕಳು ಕೈ ಬಡಿಯೋದು ಕಾಲು ಬಡಿಯೋದು ಮಾಡ್ತವೆ. ಬಡದಿತ್ತಂತಷ್ಟೇ. ಆ ಸಿಟ್ಟಿಟ್ಟುಕೊಂಡ ಮಂಥರೆ ಈ ಸಮಯಕ್ಕೆ ಸರಿಯಾಗಿ ಕಾಲು ಹೇಳದಂತ. ಏನ್ ಹೇಳೋದು, ಅವನಿಗೆ ರಾಮನಿಗೆ ಪಟ್ಟಾಭಿಷೇಕ ಬೇಡ. ನೋಡಿದ್ರೆ ಹೇಗಿದೆ. ಕೈಕೇಯಿ ಕಥೆಯನ್ನು ನಿನ್ನೆ ವೃತ್ತ ಅಂತ ಕೇಳಿಬಿಟ್ಟು, ಹಾಗಾದ್ರೆ ಒಂದು ಪ್ರಸಂಗ ಇಷ್ಟು ತನಕ ಆಗಿತ್ತು ನಿನ್ನೆ. ಕೈಕೇಯಿ ವೃತ್ತಾಂತ, ಮಂಥರೆ ನಿಕೃತಿಯ ವೃತ್ತಾಂತ, ರಾಮನ ಪಟ್ಟಾಭಿಷೇಕ ನಾಳೆ ಅಂತಂದಾಗ ಅದು ಆಗಬಾರದು ಅಂತನ್ನೋ ತಲೆಯಲ್ಲಿ ಇಟ್ಟುಕೊಂಡ ಕೈಕೇಯಿಯಿಂದ ತಯಾರು ಮಾಡಿ ಕೈಕೇಯಿ ವರ ಕೇಳುವ ಪ್ರಸಂಗ ಬಂದು ನಿಂತಿತ್ತು. ಇಷ್ಟಕ್ಕೆ ಬಂದು ನಿಂತಿತ್ತು ನಿನ್ನೆ. ಅದ್ಯ ಕಥಾ ಅನುವಾದ, ಇವತ್ತಿನ ಕಥೆ ಪ್ರಾರಂಭ. ಯಾವಾಗಲೂ ಯೋಗ ಅಂದ ಕೂಡ್ಲೇನೆ ಹೋದ ಕೂಡಲೇ ಆಸನ ಹೇಳಿಕೊಡಲ್ಲ ಅವರು. ಶರೀರವನ್ನು ಮೊದಲೊಂದು ಸ್ವಲ್ಪ ವಾರ್ಮಪ್ ಮಾಡ್ತಾರೆ. ಜಿಗಿರಿ, ಕುಣಿರಿ, ಓಡ್ರಿ, ಸ್ವಲ್ಪ ಕೈ ಅಳ್ಳಾಡ್ಸ್ರಿ, ಮಾಡ್ರಿ, ಆಮೇಲೆ ಯೋಗಾಸನದ ಆಸನಗಳನ್ನು ಹೇಳ್ತಾರೆ. ಹೋದ ತಕ್ಷಣ ಯೋಗಾಸನ ಆಗಲ್ಲ. ಹಂಗೆ ಪ್ರವಚನದಲ್ಲಿಯೂ ಹಾಗೆ ಬಂದ ತಕ್ಷಣ ಪ್ರವಚನನೇ ಪ್ರಾರಂಭ ಮಾಡಿಬಿಡಲ್ಲ. ಪೂರ್ವದಲ್ಲಿ ಏನ್ ನಡೆದದ ಅನ್ನೋದು ನಿಮ್ ತಲೆ ತುಂಬಿ ಇಲ್ಲಿದ್ದೀರಿ ನೀವು, ಇನ್ ಮುಂದೆ ಕೇಳಬೇಕು ಅಂತ ಹಿಂಗೆ ಕೇಳಬೇಕಂತ. ಅದಕ್ಕೆ ಅದ್ಯ ಕಥಾ ಅನುವಾದ ಸತಿ ಕಿಂಚಿತ್ ಪೂರ್ವ ಕಥಾ ಅನುವಾದ ಅಂತ ಹಿಂಗ್ ನಿರೂಪಣೆ ಮಾಡಿತ್ತು. ಹಾಗಾದ್ರೆ ಕೈಕೇಯಿ ದಶರಥನ ಹತ್ರ ಬಂದು ಮಾತಾಡಿದ್ದಂತೆ, ದಶರಥ ಈಗಿಂದೀಗಲೇ ಆ ವರ ಯಾಕೆ ಬಂದಿತ್ತು ಅನ್ನೋ ವಿಷಯನೂ ಹೇಳಿದೆ ನಿನ್ನೆ. ಕೈಕೇಯಿಗೆ ವರ ಬರುವ ಪ್ರಸಂಗವನ್ನು ನಿರೂಪಿಸಿಬಿಟ್ಟಿದೆ. ಅಚ್ಛೇದ್ಯ ಅಭೇದ್ಯ ಆಗಲಿ ನಿನ್ನ ಕೈಗಳು, ನೀ ಯಾವ ಕೈಗಳಿಂದ, ಯಾವ ಮನಸ್ಸಿನಿಂದ, ಯಾವ ಮೂತಿಯಿಂದ ನನ್ನ ಮೂತಿಗೆ ಬಣ್ಣ ಬಡದಿ, ಯಾವ ಉದ್ದೇಶ ಇಟ್ಕೊಂಡು ನನ್ನ ಮುಖಕ್ಕೆಲ್ಲ ಬಣ್ಣ ಬಡದೆಯೋ, ನನಗೆ ಇವತ್ತು ಬಡದ ಬಣ್ಣ ಇಡೀ ಮಸಿ, ನಿನ್ನ ಇಡೀ ಜಗತ್ತು ನಿನ್ನ ಮುಖಕ್ಕೆ ಮಸಿ ಬಡಿತದ ನೋಡಿ ನಿನ್ನ ಅಂತ ಮೊದಲು ಶಾಪ ಕೊಟ್ಟಿದ್ರು, ಆಮೇಲೆ ವರ ಕೊಟ್ಟಿದ್ರು. ವರನೂ ಹೇಗೆ ಉಪಯೋಗ ಬಂದಿದೆ, ಶಾಪನೂ ಕೂಡ ಯಾವ ಥರದಲ್ಲಿ ನಡೀತಿದೆ ಅನ್ನೋದನ್ನ ಮುಂದೆ ನಡೆದು ತೋರಿಸ್ತಾರೆ. ಸುಮ್ಮನೆ ಅಲ್ಲ, ಮಹನೀಯರು ಶಾಪ ಕೊಟ್ಟಾಗ ಸುಮ್ಮನೆ ಅನ್ಕೊಂಡು ಬಿಡಬಾರ್ದು, ಏನೋ ದೊಡ್ಡವ್ರ ಬೈಲಿಗೆ ತರಬಿಡು ಅಂತ ಅನ್ಕೊಂಡ್ಬಿಡ್ಬಾರ್ದು. ಶಾಪ ಕೊಟ್ಟಾರೆ ಅಂದ್ರೆ ಅದು ನಡೆದೇ ನಡೀತದೆ. ನಡೀಲಿಲ್ವೇನು? ದುರ್ವಾಸನ ಶಾಪ ಕೊಟ್ಟದ್ದು ನಡೀಲಿಲ್ಲ. ಇಂದ್ರನಿಗೆ ಮಾಲೆ ಕೊಟ್ರಂತ, ಹಾಕೋರು ಮಾರಾಯ ಮಾಲೆ, ಮೊದಲೇ ಅಂಬಾರಿ ಮೇಲೆ ಕೂತಿದ್ದಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯೋ ಇಂದ್ರ, ಈ ಮಾಲೆ ಹಾಕೋ ಇನ್ನೂ ಚಂದದ ಅಂತ ಕೊಟ್ರಂತ. ಕೊಟ್ರದ ಇದೆಲ್ಲೋ ದುರ್ಗದ ಬೈಲ್ ಮಾಲೆ ಅಂತ ಎಸದಂತ ಮಹಾರಾಜ. ಎಸದು ಆವಾಗ ಅವ್ರಂದ್ರಂತ, ಇಡೀ ಸಂಪತ್ತೇ ನಿನ್ನ ಬಿಟ್ಟು ಹೋಗಲಿ ಅಂತ ಶಾಪ ಕೊಟ್ರಂತ. ಅದು ಔಚಿತ್ಯಪೂರ್ಣ ಶಾಪ ಆಯ್ತು. ನೋಡಿದ್ರೆ ಹೇಗೆ ಆಯ್ತೋ ಇಲ್ವಾ? ಹಾಗಾದ್ರೆ ಶಾಪ ಕೊಟ್ರೆ ಅದು ನಡೆದೇ ನಡೀತದೆ. ಹಂಗೆ ಕೈಕೇಯಿ ಜೀವನದಲ್ಲಿ ಶಾಪ ಕೊಟ್ಟರು ಆ ಋಷಿಗಳು, ಅದು ಅವಳ ಜೀವನ ಇಡೀ ಅದನ್ನು ಅನುಭವಿಸುವ ಪ್ರಸಂಗ ಬಂತು. ಎಷ್ಟೇ ಒಳ್ಳೆಯವಳಾಗಲಿ ಪ್ರಸಂಗ ಮಾತ್ರ ಬಿಡ್ಲಿಲ್ಲ, ವಿಧಿ ಮಾತ್ರ ಬಿಡ್ಲಿಲ್ಲ. ಕೈಕೇಯಿ 2 ವರ ಕೇಳೇ ಬಿಟ್ಲಂತ.
ಇದೇ ವೈಭವದ ಈ ಅಯೋಧ್ಯೆಯಲ್ಲಿ ನಾಳಿಂದ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು, ರಾಮ 14 ವರ್ಷ ಕಾಡಿಗೆ ಹೋಗ್ಬೇಕು, ಭರತನನ್ನ ಆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹಠ ಹಿಡಿದು ಬಿಟ್ಲಂತೆ. ಕುಸುದು ಬಿದ್ದಂತೆ ದಶರಥ, ಕುಸುದು ಬಿದ್ದಂತೆ. ಎಂಥ ಪ್ರಸಂಗ ನೋಡ್ರಿ. ಯಾವ ಮಾತಾಡಬೇಕು ದಶರಥ, ಮಾತೇ ನಿಂತೋಯ್ತು, ಮಾತೇ ಇಲ್ಲ ಅಂತ ಆಗಿ ಹೋಗ್ಬಿಡ್ತಂತೆ. ಕುಸುದು ಬಿದ್ದುಬಿಟ್ಟ ದಶರಥ. ಏನ್ ಮಾಡ್ಬೇಕು? ಕೈಕೇಯಿಗೆ ಅಷ್ಟು ಕುಸಿದ್ರು ಹೇಳಿದ್ನಂತೆ, ಬೇಡ ಕೈಕೇಯಿ, ಈ ತರ ಅಪೇಕ್ಷೆ ಪಡಬೇಡ, ಏನ್ ಮಾಡಿದ ನಿನಗೆ ರಾಮ ಅಂತ ಕೇಳಿದ್ನಂತೆ. ಏನು ಮಾಡಿದ್ರು ಅವಳ ಹಠದಿಂದ ಆ ವರ ಬೇಕು ಅನ್ನೋ ವಿಷಯದಿಂದ ಕಿಂಚಿತ್ತು ಅಲಗಾಡ್ಲಿಲ್ಲಂತೆ ಕೈಕೇಯಿ. ಸರಿ, ಈಗ ನೀವಿಂದ ಅವಳೇ ತೀರ್ಮಾನ ಮಾಡಿದ್ಲಂತೆ, ನೀವೇ ರಾಮನ ಕರೆದು 14 ವರ್ಷ ಕಾಡಿಗೆ ಹೋಗು ಅಂತ ಹೇಳ್ತೀರೋ ಏನ್ ನಾ ಹೇಳೋ ಅಂತ ಕೇಳಿದ್ದಂತೆ. ನೋಡ್ರಿ ಎಂಥ ಎಲ್ಲಿಂದ ಕೇಕ ದೇಶ ಅಂದ್ರೆ ಎಲ್ಲಿ ಅಂತ ನನಗೂ ಇನ್ನೂವರೆಗೂ ಗೊತ್ತಿರೋ, ಏನು ಧಾರವಾಡ ಹುಬ್ಳಿ ಅವ್ರು ಹೊರಟು ಇಷ್ಟು ಮಾತಾಡೋರು ಯಾರಿದ್ದಾರೆ ಹೆಣ್ಮಕ್ಳು. ಹೊರಟು ಅಂದ್ರೆ ಹೊರಟು ಹಿಂಗೆ ಅಲ್ಲಂತ. ನೀವಾಗೇ ರಾಮನನ್ನು ಕರೆದು ಈಗಲೇ 14 ವರ್ಷ ಗಾಡಿಗೆ ಹೋಗು ಅಂತ ಹೇಳ್ತೀರೋ ಏನ್ ನಾ ಹೇಳು ಅಂತ ಕೇಳಿದ್ರು. ಎಂಥ ಮಾತು. ದಶರಥ, ನನ್ನ ನಾಲಿಗೆಯಿಂದ ಒಂದು ಚಕಾರ ನಾನು ಮಾತಾಡಲ್ಲ, ರಾಮನಿಗೆ ಕಾಡಿಗೆ ಹೋಗು ಅಂತ ನಾನು ಹೇಳಲ್ಲ ಅನ್ನಂತ ದಶರಥ. ಕುಸುದು ಬಿದ್ದಿದ್ದಾನೆ, ಈ ಮಾತಾಡಿದ್ನಂತ. ಕೈಕೇಯಿ ಬರ ಹೇಳಿದ್ಲಂತ ರಾಮನನ್ನ, ಕರೀಲಿಕ್ಕೆ ಹೇಳ್ರಿ ರಾಮನಿಗೆ. ಅವಳೇ ಹೇಳಿಬಿಟ್ಲಂತ, ಹೇಳು ಅವ್ರ ಅಪ್ಪ ಕರೀತಿದ್ದಾನೆ ಅಂತ ಹೇಳು ರಾಮನಿಗೆ, ಬರ್ಲಿಕ್ಕೆ ಹೇಳು ಅಂದದ್ದು ಕೈಕೇಯಿ. ಪಾಪ ಅಪ್ಪ ಕರೀತಿದ್ದಾನೆ ಅಂತ ರಾಮ ಬಂದದ್ದು. ನೋಡ್ರಿ ಹೇಗೆ ತಂದೆ ಕರೀತಿದಾರಲ್ಲ, ಕರೆದ ಕ್ಷಣದಲ್ಲಿ ರಾಮ, ಪಿತೃವಾಕ್ಯ ಪರಿಪಾಲಕ ಅನ್ನೋದೇ ಇದಕ್ಕೆ, ಕರೆದ ತಕ್ಷಣನೇ ಬಂದೇ ಬಿಟ್ಟ ರಾಮ. ಅಪ್ಪ ಅಂತಾನೆ. ದಶರಥ ಕುಸುದು ಬಿದ್ದಿದೆ. ತತ್ಕಾಲದಲ್ಲೇ ಅರ್ಥ ಆಗಿಬಿಡ್ತಾರೆ ರಾಮನಿಗೆ, ಯಾಕಪ್ಪ ಇಷ್ಟು ಹಿಂಸೆ ಆಗ್ತಾ ಇದೆ ನಿನಗೆ, ಏನ್ ಬೇಕು, ಏನ್ ಹೇಳು ಅಂತ ಕೇಳಿದ್ನಂತ. ಆವಾಗ ದಶರಥ ಅಂದ, ರಾಮ ಅನ್ನಂತ. ಅಷ್ಟೇ ಮಾತು, ಎಲ್ಲ ಅರ್ಥ ಆಗಿಬಿಡ್ತು. ಅವ್ನು ಕಣ್ಣು ನೋಡಿದಾಗಲೇ ಅರ್ಥ ಆಯ್ತಂತ. ಅಷ್ಟೊತ್ತಿಗೆ ಈಕಿ ಮಾತಾಡಿದ್ರು ರಾಮ. ನಾ ಹೇಳ್ತೇನೆ ಕೇಳಿ, ಅವ ಏನ್ ಹೇಳ್ತಾನೆ, ನಿಮ್ಮಪ್ಪ ನಾ ಹೇಳ್ತೀನಿ ಎಂದು. ನೋಡ್ರಿ ಹೇಳಿದೆ, ನಾ ಹೇಳ್ತೇನೆ ಕೇಳು. ನೋಡು, ಈಗಲೇ ನಾಳಿಂದ ನಾಳೆ 14 ವರ್ಷ ಕಾಡಿಗೆ ಹೋಗಬೇಕಂತೆ, ಭರತನನ್ನು ಪಟ್ಟಾಭಿಷೇಕ ಕೂಡಿಸ್ಬೇಕಂತೆ. ಇದನ್ನ ನೀವು ಒಪ್ತೀಯೋ ಇಲ್ಲೋ ಅಂತ ನಿಮ್ಮಪ್ಪ ಹಾಸಿಗೆ ಹಿಡದ ನಂದು. ನೋಡ್ರಿ ಹೇಗಿದೆ, ಎಂಥ ಮಾತು ನೋಡ್ರಿ. ಒಬ್ಬೊಬ್ಬ ಹೆಣ್ಣಿನ ಮಾತು ಮನೆ ಉಳಿಸ್ಲಿಕ್ಕೂ ಆಗ್ತದೆ, ಮನೆ ಕೆಡಿಸ್ಲಿಕ್ಕೂ ಆಗ್ತದೆ. ನೋಡಿದ್ಯಾ? ಅದಕ್ಕೆ ಹೆಣ್ಣನ್ನ ಒಬ್ಬ ಕವಿ ಹೇಳ್ತಾನೆ, ಅದು 2 ಕುಲ ಪ್ರದೀಪ ಅಂತ ಕರೀತಾನೆ ಅದನ್ನು, ಹೆಣ್ಣನ್ನು. ಆ ಕುಲವನ್ನು ಬೆಳಗಬೇಕು, ಈ ಕುಲವನ್ನು 2 ಕುಲ ಬೆಳೆಸುವ ಶಕ್ತಿ ಹೆಣ್ಣಿಗಿದೆ. ಆ ಹೆಣ್ಣೇನಾದ್ರೂ ಒಂದ್ಸಲ ಬೆಳೆಸಬಾರ್ದು ಅಂತ ತೀರ್ಮಾನ ಮಾಡಿದ್ರೆ ಅಲ್ಲೂ ಬೆಂಕಿ, ಇಲ್ಲೂ ಬೆಂಕಿ, ಅದು ದೀಪ ಹೋಗಿ ಬೆಂಕಿ ಆಗ್ತದೆ. ನಮಗೆ ಹೇಗಿರ್ತದೆ ನೋಡ್ರಿ ವಿಚಾರ. ಕೈಗೆ ಈ ಮಾತಾಡಿದ್ನಂತ. ನೋಡೋ ರಾಮ ಏನ ಹಾಗಾಗ್ಲಿಕ್ಕಿಲ್ಲ ರಾಮನಿಗೆ. ರಾಮ, ನಾಳಿಂದ ನಾಳೆ 14 ವರ್ಷ ಗಾಡಿಗೆ ಹೋಗ್ಬೇಕಂತ ನೀನು, ಇದೇ ಭರತನನ್ನ ಪಟ್ಟಾಭಿಷೇಕ ಮಾಡ್ಬೇಕಂತೆ. ಇದನ್ನ ನೀನು ಒಪ್ತೀಯೋ ಇಲ್ಲೋ ಅಂತ ಮನಸ್ಸಿಗೆ ಹಂಚ್ಕೊಂಡು ನಿಮ್ಮಪ್ಪ ಹಾಸಿಗೆ ಹಿಡ್ದಾನಂತ. ಹಾಗಾಗಿರ್ಲಿಕ್ಕಿಲ್ಲ ರಾಮನ್. ಮೊದಲೇ ರಾಮಪ್ಪ ತಂದೆ ಮಾತನ್ನ ಚಾಚು ತಪ್ಪದೇ ಇರುವವ. ತತ್ಕಾಲದಲ್ಲೇ ರಾಮ ದಶರಥನಿಗೆ ಹೇಳಿದಂತೆ, ಅಪ್ಪ ಯಾಕಿಷ್ಟು ಚಿಂತೆ ಹಚ್ಕೊಂಡಿದೀಯೋ, ಈಗೇನೀಗ 14 ವರ್ಷ ಗಾಡಿಗೆ ಹೋಗ್ಬೇಕಾ, ಈಗಲೇ ಹೊರಟೆ ಅಂದಂತ ರಾಮನಿಗೆ. ಹೇಗೆ ಮಾತಾಡಲಿಕ್ಕಿಲ್ಲ. ಅದಕ್ಕೆ ಸುಖ ದುಃಖೇ ಸಮಯ ಕೃತ್ವ ಲಾಭೋ ಜಯೋ. ಸುಖವೇ ಆಗಲಿ, ದುಃಖವೇ ಆಗಲಿ, ಲಾಭವೇ ಆಗಲಿ, ನಷ್ಟವೇ ಆಗಲಿ, ಜಯವೇ ಆಗಲಿ, ಅಪಜಯವೇ ಆಗಲಿ, ಮುಖದಲ್ಲಿ ಒಂದೇ ತರ ಇರ್ಬೇಕಂತೆ ಮನುಷ್ಯ. ನೋಡ್ರಿ ಹೇಗೆ ದುಃಖ ಆಗಿದೆ ಅಂತ ವಿಪರೀತ ಕುಗ್ಗಿ ಬಿಡೋದು, ದುಃಖದಿಂದ ಹೊರಗೆ ಬರಲ್ಲ. ಸುಖ ಆಗಿದೆ ಅಂತ ಸಿಕ್ಕಾಪಟ್ಟೆ ಸುಖ ಪಡೋದು, ಆ ದುಃಖ ಅನ್ನೋದೇ ಇಲ್ಲ ಅನ್ನೋ ತರ ಸುಖ ಪಟ್ಬಿಡೋದು. ಆಮೇಲೆ ಅದೇ ಸುಖವೇ ದುಃಖ ತಂದ್ಕೊಟ್ಬಿಡ್ತ. ನಡೆದಲ್ಲ ಶ್ರೀನಿವಾಸ ಕಲ್ಯಾಣದಲ್ಲಿ ಜನಕ, ನನಗಿರೋ ಅಷ್ಟು ಆನಂದ ಜಗತ್ತಿನಲ್ಲೇ ಇಲ್ಲ ಅನ್ನಂತ. ಈ 2 ಕಣ್ಣಿಂದ ಈ ಆನಂದವನ್ನೇ ನೋಡ್ಲಿಕ್ಕೆ ಆಗ್ತಿಲ್ಲ ನನ್ನಿಂದ, ಇನ್ನೇನ್ ದುಃಖ ನೋಡ್ತೀನಿ ಅಂತ ಅಷ್ಟು ಅಹಂಕಾರ. ಆಮೇಲೆ ಪರಮಾತ್ಮ ಕನಸಿನಲ್ಲಿ ದುಃಖ ತಂದ್ಕೊಟ್ನೋ ಇಲ್ಲ.
ಹಾಗಾದ್ರೆ ವಿಪರೀತ ಆನಂದ, ವಿಪರೀತ ದುಃಖ ಅದೇನಾಗ್ಬಿಡ್ತದೆ, ವಿಪರೀತಕ್ಕೆ ತಗೊಂಡು ಹೋಗ್ತದೆ. ಅದಕ್ಕೆ ರಾಮ ಯಾವಾಗ ನಾಳೆ ಪಟ್ಟಾಭಿಷೇಕ ನಿನಗೆ ಮಾಡ್ತೀನಿ ಅಂತ ದಶರಥ ಹೇಳಿದ, ಅವಾಗಲೂ ಮುಖ ಒಂದೇ ಹಸನ್ಮುಖನಾಗೇ ಇತ್ತಂತೆ. ಇವತ್ತು ಕಾಡಿಗೆ ಹೋಗ್ಬೇಕು ನೀನು ಅಂತ ಕೈಕೇಯಿ ಹೇಳಿದ್ರೆ ಅದೇ ನಗು ಮುಖದಲ್ಲೇ ರಾಮ ಒಪ್ಕೊಂಡಂತ. ಎಂಥ ತ್ಯಾಗ ನೋಡ್ರಿ ರಾಮಂದು. ಆದ್ರೆ ಒಂದು ಮಾತು ಮಾತ್ರ ಕೈಕೇಯಿ ಹೇಳ್ಬಿಟ್ಟಂತೆ. ನೋಡ್ರಿ ಎಂಥ ಮಾತಿದು. ಇದು ಕೈಯಲ್ಲಿ ಹೊಡೆಯೋದೇನು ಬೇಕಾಗಿಲ್ಲ, ಮಾತಿನ ಪೆಟ್ಟು ಕೊಟ್ಟರೆ ಸಾಕು, ಕೆಲವರಿಗೆ ಲೈಫ್ ಲಾಂಗ್ ಅರ್ಥ ಆಗ್ತದೆ. ಕೈಕೇಯಿ ರಾಮ ಒಂದು ಮಾತು ಅಮ್ಮ ಅನ್ನಂತ. ಕೈಕೇಯಿ ಏನು ಅಂದ್ರು, ಇಷ್ಟ್ಯಾಕೆ ಮಾತಾಡ್ತಿ, ಇಷ್ಟ್ಯಾಕೆ ಈ ಪ್ರಸಂಗವನ್ನ ಅಪ್ಪ ಹಾಸಿಗೆ ಇಡುವ ತರ ತಂದಿ, ನೀನೇ ನಿನ್ನ ಅರಮನೆಯಲ್ಲೇ ಕೂತ್ಕೊಂಡು ನನ್ನನ್ನು ಕರೆದು ನಾಳೆ ನೀ ಕಾಡಿಗೆ ಹೋಗು, ಬ್ರಾಹ್ಮಣ ಭರತನನ್ನು ಕೂಡಿಸಿ ಹೋಗಿ ಬಂದ್ಬಿಟ್ಟಿದ್ರೆ ಇದಕ್ಕಿಂತ ವಿಜೃಂಭಣೆಯಿಂದ ಭರತನನ್ನು ಕೂಡಿಸಿ ಹೋಗ್ತಿದ್ನಲ್ಲೇ ಕಾಡಿಗೆ. ತಾಯಿ ಯಾಕೆ ಈ ತರ ಮಾಡಿಬಿಟ್ಟಿ ಅಂತ ಒಂದು ಮಾತು ಕೇಳಿದ್ದಂತೆ. ಕೈಕೇಯಿ ಅವತ್ತು ತಲೆ ತಳಗ ಹಾಕಿದೋಗು ಪಟ್ಟಾಭಿಷೇಕ ಆದ್ರೂ ಎತ್ತಿದ್ದಿಲ್ಲ. ಒಂದು ಮಾತು ರಾಮನ್ ತಾಯಿ, ಒಂದು ಮಾತು ಅಪ್ಪ ತನಕ ಯಾಕೆ ತಂದಿ ಈ ವಿಷಯವನ್ನ ನೋಡ್ರಿ ಹೇಳಿದೆ. ತಂದೆ ತನ ಯಾಕೆ ತಂದಿ, ನೀನೇ ನನ್ನನ್ನು ಕರೆದ ಅರಮನೆ ಒಳಗೆ, ನೀನು ರಾಮ ನಾಳೆ ಪಟ್ಟಾಭಿಷೇಕ ಬೇಡ ನಿನಗೆ, ನನ್ನ ಮಗ ಭರತನನ್ನು ಕೂಡಿಸು ನಿನ್ ತಮ್ಮನ್ನ, ನೀನ್ 14 ವರ್ಷ ಕಾಡಿಗೆ ಹೋಗು ಅಂದಿದ್ರೆ ಇದಕ್ಕಿಂತ ನನಗಿಂತ ವಿಜೃಂಭಣೆಯಿಂದ ಮಾಡಿ ನನ್ನ ತಮ್ಮನನ್ನ ಸಿಂಹಾಸನದಲ್ಲಿ ಕೂಡಿಸ್ತಿದ್ನಲ್ಲೇ ತಾಯಿ, ಇಂಥ ಪ್ರಸಂಗ ಯಾಕೆ ತಂದಿ, ನಮ್ಮ ಅಪ್ಪನ ಖುಷಿಯೋ ತರ ಅಂತ ತಂದುಬಿಟ್ನಂತ. ಎಂಥ ಮಾತು, ಏನಾಗಿರ್ಲಿಕ್ಕಿಲ್ಲ ಕೈಕೇಯಿ. ಅದು ಈ ಪಾತ್ರ ಚಿಂತನೆ ಮಾತು ಬಹಳ ಗಮನಾರ್ಹ ಮಾತುಗಳವೆಲ್ಲ. ಇನ್ನೊಂದು ಮಾತು ಹೇಳ್ತಾನೆ ರಾಮ, ಬಹಳ ಮಾತಾಡಲ್ಲ ರಾಮ. ಕೈಕೇಯಿಗೆ ಒಂದು ಮಾತಾಡಿದಂತೆ, ತಾಯಿ ನನ್ನನ್ನ 14 ವರ್ಷ ಕಾಡಿಗೆ ಕಳಿಸಿ ನನಗಲ್ಲಿ ದುಃಖ ಆಯ್ತು, ಭರತನನ್ನ ಸಿಂಹಾಸನ ಕೂಡಿಸಿ ಸುಖ ಕೊಟ್ಟಿ ಅಂತ ಅನ್ಕೊಂಡ್ಬಿಟ್ಟೇನೋ ಏನೋ, ನೀ ತಪ್ಪು ಮಾಡಿಬಿಟ್ಟಿ. ಕೈಕೇಯಿ ಭಾವನೆ ತಪ್ಪಿದೆ ನಿಂದು. ನಂದೇನು, ನಾನು 14 ವರ್ಷ ಕಾಡಿಗೆ ಹೋಗ್ಬೇಕು ತಾನೆ, ಸುಖವಾಗಿ ಹೋಗ್ತೇನೆ. ನನ್ನ ಜೊತೆ ಭಾಳ ಆದ್ರೆ ಆಕಿ ಹೋಗ್ಬೇಕು, ಯಾಕೋ ಸೀತೆ ಬಂದಾಳು ಪಾಪ, ನಂದೊಂದು ಹೊಟ್ಟಿ, ನನ್ನ ಹೆಂಡತಿದೊಂದು ಹೊಟ್ಟಿ, ಇಡೀ 14 ವರ್ಷ ಕಾಡಿನಾಗ ನೋಡ್ಕೊಂಡ್ರೆ ಸಾಕು. ಇದ ಜವಾಬ್ದಾರಿ ನನ್ಗೆ, ಬೇರೆ ಏನಿಲ್ಲ ನನಗೆ. ಆ ಪುಟ್ಟ ಹುಡುಗ ಭರತ ಸ್ವಾದರ ಮಾವನ ಮನ್ಯಾಗ ಆಟ ಆಡ್ಕೊಂಡು ಜಿಕ್ಕೊಂಡು ನಕ್ಕೊಂಡು ನಲ್ಕೊಂಡು ಇದ್ದಾನ. ಸಿಂಹಾಸನ ಅಂದ್ರೆ ಏನ್ ಅನ್ಕೊಂಡಿದ್ದಿ ತಾಯಿ, ಬೆಂಕಿ ಮೇಲೆ ಕೂತ ಹಾಗೆ ಕ್ಷಣ ಕ್ಷಣ ಏನ್ ಎದುರಾಗ್ತದೋ ಏನೋ, ಭರತನನ್ನ ಬೆಂಕಿ ಸೀಟಿನ ಮೇಲೆ ಕೂಡಿಸಿದಿ ಎಂದು ಬಿಟ್ಟಂತ. ಆವಾಗ ಚಿಂತೆ ಹತ್ತಿತು ಕೈಕೇಯಿಗೆ. ಎಂಥ ಮಾತು ರಾಮ ಆಡಿದ ಮಾತು. ಸರಿ ಅಪ್ಪ, ನೀ ಏನೂ ಚಿಂತೆ ಮಾಡಬೇಡ. ಅವ ಮನಸ್ಸಿನಲ್ಲೇ ಕೊರಗ್ತಿದಾನಂತ. ಅವನ ಪಾತ್ರ ಚಿಂತನೆ ತಂದು ಕೊಡ್ತದೆ. ಕೊರಗ್ತಿದಾನೆ, ಎಂಥ ಮಗನ್ ಕೊಟ್ಟ್ಯೋ ಅನ್ನಂತ ದೇವರಿಗೆ. ಅವನು ಎಲ್ಲದಕ್ಕೂ ಹೂ ಅಂತಾನಲ್ಲ ಇವ ಅಂತಿದ್ದಾನೆ ಮನಸ್ಸಲ್ಲಿ. ಅಯ್ಯೋ, ರಾಮ ಏನಾದ್ರೂ ಹಠ ಹಿಡಿದು ನಾನು ಹೋಗಲ್ಲ ಕಾಡಿಗೆ, ಸಿಂಹಾಸನದಲ್ಲೇ ಕೂಡ್ತೀನಿ ಅಂತ ಹಠ ಹಿಡಿಬಾರ್ದ? ಯಾರೇನ್ ಮಾತಾಡ್ಲಿಕ್ಕೆ ಸಾಧ್ಯ ಇದೆ? ನಾನಂತೂ ಮತ್ತೆ ಹೇಳಲಿಕ್ಕೆ ಆಗ್ತದೆ ನನಗೆ. ಇವ ದಶರಥ ಕೊರಗ್ತಿದ್ದಾನೆ. ಎಂಥ ಎಲ್ಲರೂ ಅಂತಿರ್ತಾರೆ, ಎಂಥ ಮಗನ್ ಕೊಟ್ಟಿಯೋ, ಮಾತ ಕೇಳುವಲ್ಲ ಅಂತಿರ್ತಾರೆ ಕೆಲವರು. ಇವ ಮಾತು ಕೇಳೋ ಮಗನ್ ಕೊಟ್ಟರು ಎಂಥ ಮಗನ್ ಕೊಟ್ಟಿ ಅಂತಿದಂತ ದಶರಥ. ನೋಡ್ರಿ ಹೇಗಿದೆ ಅಂತಿದ. ಎಂಥ ಮಗನ್ ಕೊಟ್ಟಿಯೋ ದೇವರೇ, ಏನ್ ಹೇಳಿದ್ರು ಅಂತ ನನ್ನ ಮಗ ಒಳ್ಳೆ ಹಠ ಹಚ್ಚಲಿ, ಹಠ ಹಚ್ಚಿ ಇಲ್ಲೇ ಕೂಡ್ಲಿ, ರಾಮ ಸಿಂಹಾಸನದಲ್ಲೇ ಕೂಡ್ತೀನಿ ಅಂತ ಹಠ ಮಾಡ್ಲಿ ಅಂತಿತ್ತಂತ ದಶರಥನಿಗೆ. ಅಂತವನಲ್ಲಲ್ಲ ರಾಮ, ಪಿತೃವಾಕ್ಯ ಪರಿಪಾಲಕ, ತಂದೆ ಹೇಳ್ಯಾನೆ ಅಂತ ಹೇಳಿಬಿಟ್ಟಿದ್ದಾಳೆ. ಆದ್ರಿಂದ ರಾಮ ಅಂದ, ಅಪ್ಪ ಇದೇನ್ ದೊಡ್ಡದಲ್ಲ, ನಾ ಕಾಡಿಗೆ ಹೊರಡ್ತೀನಿ ಅಂತ ಹೊರಟೇ ನಿಂತಂತ. ಅವತ್ತು ಮಲಗಿದ ದಶರಥ ಆಮೇಲೇನು ಹೇಳಿಲ್ಲ ಅಂತ. ನೋಡ್ರಿ ಹೇಗೆ ರಾಮ ಹೊರಟ. ಎಲ್ಲಿ ಹೋಗ್ಬೇಕು? ಕೌಸಲ್ಯ ಇದ್ದ ಅರಮನೆಗೆ ಹೋದಂತ ರಾಮ. ಮತ್ತೆ ನಮಸ್ಕಾರ ಮಾಡಿದ್ದ. ನೋಡಿದ್ರ, ಆವಾಗ್ಲೂ ನಮಸ್ಕಾರ ಮಾಡಿದ್ದ, ಮತ್ತೆ ಬಂದ ನಮಸ್ಕಾರ ಮಾಡಿದ್ನಂತ. ಯಾಕೆ ರಾಮ ಮೊನ್ನೆ ನಮಸ್ಕಾರ ಮಾಡಿದ್ಯಲ್ಲ ಅಂದಂತೆ ತಾಯಿ. ಇಲ್ಲ ಅಮ್ಮ, ನಾನೊಂದು ನಮಸ್ಕಾರ ಮಾಡಿದೀನಿ, ಆಶೀರ್ವಾದ ಮಾಡು ಅಂತ ಇಷ್ಟನ್ನಂತ. ಯಾಕೆ ಅಂದ್ರೆ ರಾಮನ ಕರುಳು ಕಿತ್ತಿ ಬರ್ತಿತ್ತಂತೆ. ತಾಯಿ ಏನ್ ಮಾಡ್ಕೊಂಡ್ಬಿಡ್ತಾಳೋ ಏನು ಅಂತ ನೋಡಿದ್ರೆ ಹೇಗಿದೆ. ಹೇಗೆ ಹೇಳ್ಬೇಕು ತಾಯಿಗೆ? ಇವ್ ನಿನ್ನೆ ತಾನೇ 14 ವರ್ಷ ಕಾಡು ಅಂತ ಹೇಳಿದಾನೆ ರಾಮ. 14 ವರ್ಷ ನಿನ್ನೆ ತಾನೇ ನಾನು ಸಿಂಹಾಸನದಲ್ಲಿ ಕೂಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿದಾನೆ.
ಇವತ್ತು ಬಂದು ನಾನು 14 ವರ್ಷ ಕಾಡಿಗೆ ಹೋಗ್ತೀನಿ ಅಂತಂದ್ರೆ ಹಾಗಾಗ್ಲಿಕ್ಕಿಲ್ಲ ತಾಯಿಗೆ. ಇಲ್ಲೇ ಬೆಂಗಳೂರಿಗೆ ಕಳಿಸ್ಲಿಕ್ಕೆ ಒದ್ದಾಡ್ತಿರ್ತಾರೆ ತಾಯಿಯನ್ನು. 20 ಸಲ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋದೇನು, ಚಕ್ಲಿ ಉಂಡಿ ಕೊಡೋದೇನು, ಅಲ್ಲೇನು ಸಿಗಲ್ಲ ಬೆಂಗಳೂರಿನ. ಇದಕ್ಕಿಂತ 10 ಪಟ್ಟು ತಿಂತಿರ್ತಾವು. ಆದ್ರೂ ಮನೆಯಿಂದ ಮಾಡಿರೋದು ಉಂಡಿ ಚಕ್ಲಿ ಕಟ್ಟಿಸ್ತಾರೆ. ಅಷ್ಟು ಮಮಕಾರ ತಾಯಂದ್ರಿಗೆ. ಆ ರಾಮ ತಾಯಿಗೆ ಹೇಳುವಾಗ ಇಷ್ಟು ಹೇಳಿದ್ನಂತೆ, ತಾಯಿ ಮನಸ್ಸನ್ನು ಗಟ್ಟಿ ಮಾಡ್ಕೋ, ದುಃಖ ಪಡಬೇಡ, ನನಗೆ ಸ್ವಲ್ಪ ಬದಲಾವಣೆ ಆಗಿದೆ ಅಂತಂದು. ಏನದು ಅಂತಕ್ಕೆ, ಇಲ್ಲ ನಿನ್ನೆ 14 ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಆಗ್ತದೆ ಅಂತ ಹೇಳಿದ್ನಲ್ಲ ತಾಯಿ, ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ನೋಡಿ. ಸ್ವಲ್ಪ ಆಗಿದೆ ಅಂತ ಅಂತಿದ್ದಾನೆ. ಹೇಗಿದೆ, ಎಂಥ ಮಾತು. ಏನು ಅನ್ಲಿಕ್ಕೆ ಇಲ್ಲ, ತಂದೆ ಹೇಳಿದ್ರು 14 ವರ್ಷ ಕಾಡಿಗೆ ಹೋಗ್ಬೇಕಂತೆ, ಪಟ್ಟಾಭಿಷೇಕ ಮಾಡ್ಬೇಕಂತೆ ಅನ್ನೋದು. ಯಾಕಂದ್ರೆ ಯಾರು ಏನು ಅಂತ ಹೇಳಿಕ್ಕಾಗಲ್ಲ, ಹೇಳಿದ್ರೆ ಬಿದ್ದು ಹೋಗ್ತಾಳೆ, ಅವಳು ಕುಸಿತಾಳೆ. ಅದಕ್ಕೆ ಅವ ಅನ್ನಂತಿಲ್ಲ, ಅಪ್ಪನ ಮನಸ್ಸು ಭರತನನ್ನು ಕೂಡಿಸ್ಬೇಕು ಅಂತಿದೆ, ನಾನು ಇಲ್ಲೇ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಬಾ ಅಂದಿದ್ದಾನೆ 14 ವರ್ಷ ಅನ್ನೋದು. ಕೂಸುದೇ ಬಿದ್ದು ಹೋದ್ಲು ತಾಯಿ ಕೌಸಲ್ಯ. ಕಣ್ಣು ತುಂಬ ನೀರು ತುಂಬಿಕೊಂಡು ಧರ 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 ಅಳತಿದ್ದಾಳೆ, ಕುಸಿದು ಬಿದ್ದಿದ್ದಾಳೆ. ಎಬಸಿದ್ದಂತೆ ನೀರು ಪ್ರೋಕ್ಷಣೆ ಮಾಡಿ, ಯಾಕೆ ಇಷ್ಟು ಹಿಂಸೆ ಪಡ್ಕೊಳ್ತಿದ್ದಿ, 14 ವರ್ಷ ಏನ್ ದೊಡ್ಡದೇನಿದೆ, ಹೀಗೆ ಹೋಗ್ತೀನಿ ಹೀಗೆ ಬರ್ತೀನಿ ಅಂತಿದ್ದಾನೆ ಮಹಾರಾಯ. ರಾಮನಿಗೊಂದು ಮಾತಿದೆ, ಅವನು ಗುಣ ಹೇಳುವಾಗ ಸ್ಮಿತ ಪೂರ್ವ ಭಾಷೆ ಅಂತ. ಯಾವಾಗ್ಲೂ ನಗ್ನಗ್ತಿರ್ತಾನಂತ, ನಗ್ನಗ್ತಾನೆ ಇರಬೇಕು, ಯಾವಾಗ್ಲೂ ಮುಖಕೊಂಡು ಹಿಂಗ. ಗ್ಯಾರಂಟಿ ಬಿ.ಪಿ. ಆಚಾರ್ಯರು ಅಂತ. ಯಾರು ನಗನಗ್ತಾ ಇರಲ್ಲ ಅವ್ರು ಗ್ಯಾರಂಟಿ ಗುಳಿಗೆ ತೊಳಿತಾರಂತ ಅರ್ಥ. ಒಬ್ಬ ಮಾತಾಡ್ತಾನೆ ಒಂದು ಮಾತನ್ನ, ಏನಂತ ಗೊತ್ತಾ, ನಗನಗ್ತಾ ಇದ್ರೆ ಸಂತೋಷ ಏವ ಪುರುಷಸ್ಯ ಪರಂ ನಿಧಾನಂ ಅಂತ ಒಂದು ವಾಕ್ಯ. ಯಾರು ಸದಾಕಾಲ ಸಂತೋಷದಿಂದ ಇರ್ತಾರೆ ಅವರು ದೀರ್ಘಕಾಲದಿಂದ ಬದುಕ್ತಾರಂತ. ಇದು ಸೈಂಟಿಫಿಕ್ ರೀಸನ್ನು ಇದೆ. ಯಾರು ಯಾವಾಗಲೂ ಗುಮ್ಮಂತಿರ್ತಾರೆ, ಅವ್ರು ನಗೋದೇ ಇಲ್ಲ, ನಗು ವಿಷಯ ಹೇಳಿದ್ರು ನಗಲ್ಲ, ಗ್ಯಾರಂಟಿ ಬಿ.ಪಿ. ಪೇಷಂಟ್. ಚೆಕ್ ಮಾಡಿಸೋದು ಬೇಕಾಗಿಲ್ಲ, ಗ್ಯಾರಂಟಿ ಕೊಡ್ಬೋದು, ಸರ್ಟಿಫಿಕೇಟ್. ರಾಮ ಸ್ಮಿತ ಪೂರ್ವ ಭಾಷೆ, ನಗನಗತನೇ ಇರ್ತಿದ್ದಂತೆ ಅವಾಗ. ಎಂಥ ಗುಣ ರಾಮನಲ್ಲಿದೆ. ಈ ರಾಮ ನಗನಗತಾನೇ ಹೇಳಿದಂತೆ ಮೃದುವಾಗಿ, ಅಮ್ಮ ಎಷ್ಟು ಹಿಂಸೆ ಮಾಡ್ಕೊಳ್ತಿದ್ದಿ, 14 ವರ್ಷ ತಾನೇ, ಹೀಗೆ ಹೋಗಿ ಹೀಗೆ ಬರ್ತೀನಿ, ತಂದೆ ಹೇಳಿದಾನೆ ಅಂತ ಇಷ್ಟು ಹೇಳಿದ್ದಂತೆ. ಕುಸಿದು ಬಿದ್ದವಳು ಕೂತ್ಕೊಂಡಲ್ಲೇ ಮಾತಾಡಿಲ್ಲಂತೆ, ರಾಮ ನಿನ್ನನ್ನು ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅಂದಂತೆ. ಯಾಕಂದ್ರೆ ಬಹು ವರ್ಷದಿಂದ ಪಡೆದ ಮಗ ಅವನು, ಬಹುಕಾಲದಿಂದ ತಪಸ್ಸಿನಿಂದ ಪಡೆದ ಮಗ, ಹಾಗೀಗ ಸಿಕ್ಕ ಮಗ ಅಲ್ಲ. ನಮ್ಮ ಮಕ್ಕಳೇ ಸಂತಾನವೇ ಇದ್ದಿದ್ದಿಲ್ಲ ಮೊದಲು ನಮಗೆ, ಅಂಥ ನನ್ನ ಬಿಟ್ಕೊಡೋದು ನನ್ನಿಂದ ಸಾಧ್ಯ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ಲಂತ ಕೌಸಲ್ಯ. ಪ್ರಾರಂಭ ಮಾಡಿದಾಗ ಆ ರಾಮ ಅಂದ, ಹಾಗೆಲ್ಲ ಅನ್ಲಿಕ್ಕೆ ಬರಲ್ಲ ತಾಯಿ, ಅದು ತಂದೆ ಆಜ್ಞೆ ಇದೆ, ನಾನು ಹೋಗ್ಬೇಕು, ಅದನ್ನಂತರೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ, ನಾ ಹೊರಡ್ತೀನಿ ಅಂತಂದ ರಾಮ. ಆವಾಗ ಇವಳು ಎಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ಲಂತ, ಸಾಧ್ಯವೇ ಇಲ್ಲ ರಾಮ, ನಾನು ಹೇಳ್ತಿದ್ದೀನಿ ನಿನ್ನನ್ನು ಬಿಡಲ್ಲ ಅಂತ ಕೈಗೆ. ಇದು ಕೌಸಲ್ಯ. ಕೊನೆಗೆ ಅಷ್ಟು ಹೇಳಿದ್ರು ರಾಮ ಕೇಳದೇ ಇದ್ದಾಗ ಕೌಸಲ್ಯ ಅಂದಂತೆ, ಇದು ಶಾಸ್ತ್ರ ಹೇಳ್ತಾ ಇದೆ, ನನ್ನ ಮಾತೇ ಕೇಳಬೇಕು ನೀನು ಅಂದಂತೆ. ಬಾಯಿ ಮಾತಲ್ಲಿ ಹೇಳಿ ತಡಿಲಿಕ್ಕೆ ಪ್ರಯತ್ನ ಪಟ್ಟರು, ತಡಿಲಿಕ್ಕೆ ಆಗ್ಲಿಲ್ಲ, ತಡಿಲೇ ಇಲ್ಲ ರಾಮ, ಹೊರಡ್ತೀನಿ ಅಂತಲೇನೆ ಹೇಳ್ತಿದ್ದ. ಆವಾಗ ಒಂದು ಮಾತಾಡಿದ್ಲಂತ, ನಿಮ್ಮ ವೇದ ಏನು ಹೇಳ್ತದೆ ರಾಮ ಅನ್ಲಂತ. ನೋಡಿ ಹೇಳಿ, ವೇದ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ. ಮೊದಲು ವೇದ ಪಿತೃದೇವೋ ಭವ ಹೇಳಿದ್ದಲ್ಲ, ಮೊದಲು ಹೇಳಿದ್ರು ಮಾತೃದೇವೋ ಭವ. ಹಾಗಾದ್ರೆ ತಾಯಿಯ ಮಾತನ್ನು ಯಾವತ್ತೂ ಮೀರ್ಲಿಕ್ಕಿಲ್ಲ, ತಂದೆ ಆಮೇಲೆ ಅಂದಂತೆ. ಕೌಸಲ್ಯ ಹೇಳೋ ಮಾತು ಅದು, ರಾಮ ನೀನು ಧರ್ಮದ ಚೌಕಟ್ಟಿನಲ್ಲಿ ಕಟ್ಲಿಕ್ಕೆ ಹೊರಡ್ತಿದ್ದಾಳೆ ಕೌಸಲ್ಯ. ಧರ್ಮವನ್ನು ಹೇಳಿ, ಇದು ಅಧರ್ಮ ನಡೆದು ಹೋಗ್ತದೆ ನಿನ್ನಿಂದ, ನೀ ಅಧರ್ಮ ಮಾಡಬಾರದು, ನೀ ರಾಮ ಜಗತ್ತಿಗೆ ಮಾರ್ಗದರ್ಶಕ, ನೀನು ವೇದ ವೇದ್ಯ ವೇದ ಸ್ತುತ್ಯ, ನೀ ನೋಡೋ ರಾಮ
ವೇದ ಹೇಳ್ತಾ ಇದೆ, ಮಾತೃದೇವೋ ಭವ, ಮಾತೃ ತಾಯಿ ಮಾತನ್ನು ಮೊದಲು ಕೇಳಬೇಕು. ಅವಳನ್ನು ದೇವರು ಅಂತ ಪೂಜೆ ನಿನ್ನಲ್ಲಿ ಮೊದಲು ಇರಬೇಕು. ಹಾಗಾದ್ರೆ ನಾನು ಹೇಳ್ತಿದ್ದೇನೆ ಕೌಸಲ್ಯ, ಇವತ್ತೇ ನಿನಗೆ ಈ ಮಾತು ಹೇಳ್ತೀನಿ. ತಂದೆ ಏನಾದ್ರೂ ಹೇಳ್ಕೊಳ್ಳಿ, ಅವ್ರೇನಾದ್ರೂ ಬೇಸರ ಮಾಡ್ಕೊಳ್ಳಿ, ಆದ್ರೆ ನೀನು ಮಾತ್ರ ಕಾಡಿಗೆ ಹೋಗ್ಲಿಕ್ಕೆ ಇಲ್ಲ ಅಂತ ಕಟ್ಟಿ ಹಾಕ್ಬಿಟ್ಲಂತ. ಆವಾಗ ರಾಮ ಅಂದ, ಭಾರಿ ರಾಮ ಅವನು ಮಾಡೇನಂತೆ, ತಾಯಿ ನಾನೇನಾದ್ರೂ ಧರ್ಮಲೋಪ ಮಾಡಿದ್ರೆ ನಡೀತದೆ, ಆದ್ರೆ ನೀನು ಧರ್ಮಲೋಪ ಮಾಡಬಾರ್ದು ಅಂತ ನಿಂತಂತ ರಾಮ. ಯಾವುದು ಧರ್ಮಲೋಪ ಅಂತ ಕೇಳ್ತಾಳೆ. ಪಿತೃವಾಕ್ಯ ಪರಿಪಾಲಕ ನಾನ್ ಹೌದು, ಆದ್ರೆ ಪತಿಯ ಮಾತನ್ನು ಮೀರೋದು ಯಾವ ಸ್ತ್ರೀಗೂ ಇಲ್ಲ. ಪತಿವ್ರತೆ ಹೋಗ್ಬಿಡ್ತದೆ ಎಂದಂತ ನೋಡ್ರಿ. ಅವನು ಧರ್ಮದಲ್ಲೇ ಕಟ್ಟಿ ಹಾಕ್ತಾನೆ ಮತ್ತೆ ತಾಯಿಯನ್ನ. ಅಮ್ಮ, ನಾನು ಒಂದು ವೇಳೆ ಮೀರಿದ್ರೆ ನಡೀತದೆ, ನೀನಂತೂ ಸರ್ವಥಾ ಮೀರ್ಲಿಕ್ಕಿಲ್ಲ. ಯಾಕೆ? ನೀನೇನಾದ್ರೂ ಪತಿವ್ರತೆ ಅಂತ ಆಗ್ಬೇಕು ಅಂದ್ರೆ ಪತಿಯ ಮಾತನ್ನು ಯಾವತ್ತು ಮೀರು ಅಂತ ನೀನೂ ಮೀರಬಾರ್ದು, ಮಕ್ಕಳಿಂದಲೂ ಮೀರಿಸಬಾರ್ದು. ನೋಡಿದ್ರೆ ಎಂಥ ಮಾತು! ಆ ರಾಮನಿಗೆ ಧರ್ಮ ಹೇಳ್ತಾಳೆ ಕೌಸಲ್ಯ ಅಂದ್ಮೇಲೆ ರಾಮ ಎಂಥ ಧರ್ಮ ಹೇಳಲಿಕ್ಕಿಲ್ಲ. ಆವಾಗ ಕೌಸಲ್ಯ ಗುಳು ಅಂತ ಹತ್ಲಂತೆ. ಎಷ್ಟಾದ್ರೂ ಕೇಳಿಲ್ಲ. ರಾಮ ಹೊರಟು ನಿಂತಾಗ ಕೈಗೆ ಕೌಸಲ್ಯ ಆವಾಗ ಹೇಳಿದ್ರಂತೆ, ಬರೀ ನಾವೆಲ್ಲ ಮಂಗಳ ಉಂಟು ಮಾಡಲಿ ಅಂತ ವಿವಾಹದಲ್ಲಿ ನಾವೆಲ್ಲ ಆ ಶ್ಲೋಕಗಳನ್ನು ಕೇಳಿರ್ತೀವಿ. ಕೌಸಲ್ಯ ಇದನ್ನು ಹೇಳಿದ್ಲು ಅಂತಂತಿದ್ದಾರೆ. ಯಾವುದು? ನಿನಗೆ ದಾರಿ ಮಧ್ಯದಲ್ಲಿ ಹೋಗುವಾಗ ಅನೇಕ ನದಿಗಳು ಸಿಗ್ತಾವೆ, ಅವು ನಿಮಗೆ ಮಂಗಳ ಉಂಟು ಮಾಡಲಿ. ದಾರಿ ಕಾಡಿನಲ್ಲೆಲ್ಲ ಎಲ್ಲ ಋಷಿ ಮುನಿಗಳು ಸಿಗ್ತಾರೆ, ಅವರು ನಿನಗೂ ಮಂಗಳ ಉಂಟು ಮಾಡಲಿ. ನಿನಗೆ ಬೇಕಾದಷ್ಟು ದೇವತೆಗಳು ಸಿಗ್ತಾರೆ, ಅವ್ರು ನಿನಗೆ ಮಂಗಳ ಉಂಟು ಮಾಡ್ಲಿ ಅಂತ ಅಳ್ಳಿ ಸ್ಟಾರ್ಟ್ ಮಾಡಿದಾಳೆ ಕೌಸಲ್ಯ. ಯಾವುದದು? ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಫಲ್ಗು ಸರಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿತ್ಯಾದಯೋ. ಇಷ್ಟು ನದಿಗಳು ಸಿಗ್ತವೆ. ಕುರುವಂತು ನೋ ಮಂಗಳ, ನಿನಗೆ ಮಂಗಳ ಉಂಟು ಮಾಡ್ಲಿ. ಆದಿತ್ಯಾದಿ ನವಗ್ರಹ. ತಾಯಿ ಆಶೀರ್ವಾದ ನೋಡ್ರಿ ಹೇಗೆ. ತಾಯಿ ಮಗನಿಗೆ ಹೇಗೆ ಆಶೀರ್ವಾದ ಮಾಡಬೇಕು ಅಂದ್ರೆ ಹೀಗೆ ಮಾಡ್ಬೇಕಂತೆ. ದಾರಿ ಮಧ್ಯದಲ್ಲಿ ರಾಮ, ಕಾಡಿನಲ್ಲಿ ಇಷ್ಟು ನದಿಗಳು ಸಿಗ್ತವೆ, ನಿನಗೆ ಮಂಗಳ ಉಂಟು ಮಾಡ್ಲಿ. ಅಷ್ಟೇ ಅಲ್ವೋ, ವಿಶ್ವಾಮಿತ್ರ ಪರಾಶರ ಉರ್ವ ಮೃಗವೋ ಅಗಸ್ತ್ಯ ಪುಲಸ್ತ್ಯ ಕ್ರತುಹೋ. ವಿಶ್ವಾಮಿತ್ರ, ಅಗಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಎಲ್ಲ ಋಷಿಗಳು ಸಿಗ್ತಾರೆ, ಅವ್ರು ನಿನಗೆ ಮಂಗಳ ಉಂಟು ಮಾಡ್ಲಿ. ಇಷ್ಟೇ ಅಲ್ಲೋ, ನವಗ್ರಹ, ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರಾಣಿ. ನಾವೆಲ್ಲ ಏನು ವಿವಾಹದಲ್ಲಿ ಕೇಳಿರ್ತೇವೆ ಅಷ್ಟೇ. ಇಲ್ಲಿ ನೋಡ್ರಿ ತಾಯಿ, ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ. ಎಂಥ ಆ ಕರುಳಿನಿಂದ ಆಶೀರ್ವಾದ ಮಾಡ್ತಾರೆ. ರಾಮ, ಇವರೆಲ್ಲ ಮಂಗಳ ಉಂಟು ಮಾಡ್ಲಿ ನಿನಗೆ, ನೀನು ಹೋಗುವ ಅಂತ ಈ ತರ ಆಶೀರ್ವಾದ ಮಾಡಿ ಕಳಿಸಿದ. ತಾಯಿ ಹೇಗೆ ಆಶೀರ್ವಾದ ಮಾಡಿದ್ದು, ರಾಮನನ್ನು ಈ ತರ ಆಶೀರ್ವಾದ, ಹೋಗು ನೀನು ಹೋಗುವ ಅಂತ ಆವಾಗ ಹೇಳಿದ್ನಂತೆ. ಯಾವಾಗ ರಾಮ ಹೊರಟು ನಿಂತನೋ, ಎಂಥ ತ್ಯಾಗ, ತಾಯಿ ತ್ಯಾಗ ಇದು ಅಲ್ವೇ. ತಾಯಿ ಮಗನನ್ನ 14 ವರ್ಷ ಬಿಟ್ಟು ಕೊಡೋದು ಅಂದ್ರೆ ಅದು ಏನೇನು ಅವೇನು ಇದಕ್ಕೆ ಹೊರಟಾನ? ಬೆಂಗಳೂರಿಗೆ, ಮುಂಬೈಗೆ, ಡಿಲ್ಲಿಗೆ, ಯಾವ್ದಾದ್ರು ಬೀಚಿಗೆ ಹೊರಟಾನ? ಕಾಡಿಗೆ ಹೊರಟನ್ರಿ. ಕಾಡು ಅಲ್ಲೇನು ಕಾಡಲ್ಲಿ ಏನು ಸಿಕ್ಕಿತ್ತು ಅವನಿಗೆ? ಪಟ್ನಂತೆ ಆರೋ ನೀರು ಕುಡಿಬೇಕು ಅಂದ್ರೆ ಆರೋ ಸಿಗ್ತದ? ಇದ್ದಕ್ಕಿದ್ದ ಹಾಗೆ ಏನಾದ್ರೂ ಮಳೆ ಬಂತು ಅಂದ್ರೆ ಯಾವ್ದು 20-40 ಸೈಜಲ್ಲಿ ಮನಿ ಕಟ್ಟಿರೋ ಒಂದೇನೋ ಸ್ಲ್ಯಾಬಿನ ಮನಿ ಸಿಗ್ತದ? ಮನೆ ಇಲ್ಲ, ನೆರಳಿಲ್ಲ, ಎಲ್ಲಿ ಹರಿತದೋ ನದಿ ಆ ನೀರನ್ನು ಕುಡಿಬೇಕು. ಯಾವ ಹಣ್ಣು ಸಿಕ್ತು? ದಾರಿ ಮಧ್ಯದ ಉಂಡಿ ಮಾಡಿಬಿಡ್ತೀನಿ ನಾವ, ತಿಂದೋಗುವ ಅಪ್ಪಣ ಯಾರು ಕೊಡೋರಿದ್ದಾರ ಉಂಡಿ ಮಾಡೋರು ಕಾಡಿನ ಮಧ್ಯದಲ್ಲಿ ಯಾರು ತಾನೇ ಸಿಗ್ತಾರೆ. ಈ ತರ ತಾಯಿ ಆಶೀರ್ವಾದ ಮಾಡಿ ತಾಯಿ ಮಗನನ್ನ ಈ ಸಂದರ್ಭದಲ್ಲಿ ಬಿಟ್ಕೊಡುವ ಪ್ರಸಂಗ ಬಂತಂತ. ಅವಳ ತ್ಯಾಗ. ರಾಮ ಹೊರಟೇ ನಿಂತ. ಕಾಲದಲ್ಲಿ ರಾಮ ಹೊರಡುವಾಗ ಸೀತೆ ಬಂದಂತೆ. ಸೀತೆ, ನಾನು ಬರ್ತೀನಿ ನಿನ್ ಜೊತೆ ಏನಂತ ನೋಡ್ರಿ ಹೇಗೆ. ಸೀತೆ ಬ್ಯಾಗ್ ರೆಡಿನೇ ಮಾಡಿದ್ಲಂತೆ. ರಾಮ, ನಾ ಬರ್ತೀನಿ ನಿನ್ ಜೊತೆ ಅಂತ ನಿಂತಂತ. ರಾಮ ಅಂದ, ದಾಟಿ ಇನ್ನೂ ಪ್ರೌಢ ವಯಸ್ಸು ಬಂದಿದ್ದಿಲ್ಲ, ಸಣ್ಣ ಹುಡುಗಿ, ನಿನಗೇನ್ ಗೊತ್ತಾಗ್ತದೆ, ಕಾಡಿಗೆ ಹೊರಟೇನಿ ನಾನು ಅಂದಂತ ರಾಮ. ಅಲ್ಲೇ ಬರ್ತೀನಿ ಅಂದದ್ದು ನಾನು ಅನ್ನೊತ್ತಿಗೆ, ನೀನು ಎಲ್ಲೋ ಪಿಕ್ನಿಕ್ ಹೊರಟೇನೆ ಅನ್ಕೊಂಡು, ನಾನು ಹೊರಟಿರೋದು ಕಾಡಿಗೆ ಅನ್ನಂತ ರಾಮ ಹೇಳ್ತಾ ಇದ್ದಾನೆ. ಆವಾಗ ಸೀತೆ ಅಂತಿದ್ದಾಳೆ, ಕಾಡಿಗೆ ಬರ್ತೇನೆ ನಾನು ಅಂದಂತ.
ರಾಮ ಅಂದ, ಏನ್ ಗೊತ್ತು ನಿನಗೆ ಕಾಡಂದ್ರೆ? ಸಣ್ಣ ಹುಡುಗಿ, ನಿಮ್ ತಂದೆ ರಾಜ, ಅರಮನೆಯಲ್ಲಿ ಬೆಳೆದಿದ್ದೀನಿ ನೀನು, ನಿನಗೆ ಕಾಡು ಅಂದ್ರೆ ಏನ್ ಗೊತ್ತು? ನನ್ನ ಅನ್ಸಿನ ಮಟ್ಟಿಗೆ ಬಹಳ ಹಠ ಮಾಡುವಾಗ ನಿಮ್ಮ ಅಪ್ಪ ಏನಾರ ಒಂದು ಕತಿ ಹೇಳಿರ್ಬೇಕು. ಒಂದ್ ಊರಾಗ ಒಂದು ಕಾಡಿತ್ತ, ಕಾಡ್ನಾಗ ಒಂದು ಇಲಿ ಇತ್ತ, ಇಲಿ ತಿನ್ಲಿಕ್ಕೆ ಒಂದು ಬೆಕ್ಕಿತ್ತ, ಬೆಕ್ ತಿನ್ಲಿಕ್ಕೆ ಒಂದು ಹುಲಿ ಇತ್ತ. ಹಿಂಗ್ ಕತಿ ಹೇಳಿ 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 ಮಲಗಿಸಿರ್ಬೇಕು ನಿಮ್ಮ ಅಪ್ಪ. ನಿಜವಾದ ಕಾಡಿ ಹೊರಟಿನಿ ಎಂದಂತ ರಾಮ. ನೋಡ್ರಿ ಹೇಗಿದೆ, ನಿಜವಾದ ಕಾಡಿ ಹೊರಟಿದ್ದೀನಿ ಸೀತೆ. ಅಲ್ಲಿ ಎಲ್ಲಿ ಹೆಜ್ಜೆ ಇಡ್ತಿ ಅಲ್ಲಿ ಮುಳ್ಳು, ಏನಲ್ಲಿ ಟಾರ್ ರೋಡ್ ಇದೆ ಅನ್ಕೊಂಡಿದ್ಯಾ ನಡ್ಕೊಂಡು ಹೋಗ್ಲಿಕ್ಕೆ? ದಾರಿ ಇದೆ ಆ ಕಾಡಿನಲ್ಲಿ. ಎಲ್ಲಿ ಹೆಜ್ಜೆ ಇಡ್ತಿ ಅಲ್ಲಿ ಕಾಲಿಗೆ ಮುಳ್ಳು ಕಲ್ಲು ನಟ್ಟು ರಕ್ತ ಹರಿದು ಪಾತ ಆಗುವ ಪ್ರಸಂಗ. ಪುಟ್ಟ ಹುಡುಗಿ, ನಿನಗೇನು ಗೊತ್ತು, ವಯಸ್ಸಿನಲ್ಲಿ ಸಣ್ಣವಳು. ನೀವೊಂದು ಕೆಲಸ ಮಾಡು, 6 ತಿಂಗಳು ನಿಮ್ಮ ಅಪ್ಪನ ಮನಿ, 6 ತಿಂಗಳು ನಮ್ಮ ಅಪ್ಪನ ಮನಿ, ಅಲ್ಲೇ ಇಲ್ಲಿ ಅಡ್ಡಾಡ್ಕೊಂಡು ಕಾಲ ಕಳೆದ್ಬಿಡು, 14 ವರ್ಷ ಹೋಗಿ ಬಂದ್ಬಿಡ್ತೀನಿ ಎಂದಂತ ರಾಮ. ಎಂಥ ಮಾತು ನೋಡ್ರಿ ರಾಮ. ಸೀತೆ ಅಂದು ಅದಕ್ಕಿಂತ ಮುಂಚೆ ಒಂದು ಮಾತಾಡಿದ್ದಂತ ರಾಮ. ಪಾಪ ಏನ್ ಆಸೆ ಇತ್ತೋ ಏನೋ ಸೀತೆಗೆ. ನೋಡ್ರಿ ಸೀತೆ, ನೀ ಏನ್ ಆಸೆ ಪಟ್ಟಿದ್ಯೋ ಏನೋ. ದಶರಥನ ಮೊದಲನೇ ಮಗ ರಾಮ. ದಶರಥ ಸಿಂಹಾಸನದಿಂದ ಇಳಿದು ಕೂಡ್ಲೇನೆ ರಾಮ ಪಟ್ಟಾಭಿಷೇಕ ಆಗ್ತದೆ. ರಾಮ ರಾಜ, ಅವನ ಹೆಂಡತಿ ನಾನು ಸೀತೆ, ರಾಣಿ ಆಗಿಬಿಡ್ತೀನಿ ಅಂತ ಆಸೆ ಪಟ್ಟಿದ್ಯೋ ಏನೋ. ಪಾಪ ವಿಧಿ ಬದಲಾಗಿದೆ ಸೀತೆ. ಇವತ್ತು ನಾನು ರಾಜನಲ್ಲ, ನೀನು ರಾಜ, ರಾಣಿ ಅಂತ ಆಗ್ಲಿಕ್ಕಾಗಲ್ಲ. ಒಂದು ಕೆಲಸ ಮಾಡು, 14 ವರ್ಷದಲ್ಲಿ ನೀನೊಂದು 6 ತಿಂಗಳಲ್ಲಿ 6 ತಿಂಗಳಲ್ಲಿ ಅಡ್ಡಾಡ್ಕೊಂಡಿದ್ದು ಬಿಡು, ನಾ ಹೋಗ್ಬಿಡ್ತೀನಿ ಅನ್ನೋದು ರಾಮ. ಸೀತೆ ಎಂಥ ಮಾತಾಡಿರ್ಲಿಕ್ಕಿಲ್ಲ. ರಾಮ, ನಾ ಕಟ್ಕೊಂಡಿದ್ದನ್ನ ಸಿಂಹಾಸನ ಅಲ್ಲ ಅನ್ನೋಂತಕ್ಕೆ. ನೋಡ್ರಿ ಎಂಥ ಮಾತು. ನಾ ಮದುವೆ ಆಗಿದ್ದು ಸಿಂಹಾಸನವನ್ನಲ್ಲ, ನಿನ್ನನ್ನ ಅನ್ನತ್ತೆ. ನೀನ್ ಎಲ್ಲಿಯೋ ಅಲ್ಲೇ ನಾ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಾ ಮಾಡೋದು. ನೋಡಿ ಎಂಥ ಮನೋಭಾವ ಇತ್ತು ಸೀತೆ. ಆವಾಗ ಅವ ಅನ್ನಂತೆ, ಕಾಡು ಕಲ್ಲು ಮುಳ್ಳು ನಡ್ತಾವೆ ಅನ್ನಂತೆ. ಅವಾಗ ಈಕೆ ಅನ್ನಂತ, ಅಪ್ಪ 14 ವರ್ಷ ಕಾಡಿನಲ್ಲಿ ಏನ್ ಸೇವೆ ಮಾಡ್ಲಿ ಅಂತ ಇವತ್ತೇ ಆಲೋಚನೆ ಮಾಡ್ತಿದ್ದೆ, ನಿಮ್ ಬಾಯಲ್ಲಿ ಉತ್ತರ ಬಂತು ಅನ್ನೋದು ಸೀತೆ. ರಾಮ ಅಂದ, ಏನು ನಾ ಏನು ಉತ್ತರ ಕೊಟ್ಟೆ? ಮುಳ್ಳು ಕಲ್ಲು ನಡ್ತಾವೆ ಅಂತ ಹೇಳಿದೆ, ರಕ್ತ ಹರಿದು ಹೋಗ್ತದೆ, ಕಾಲು ನೋವು ಆಗ್ತದೆ, ಇದ ಉತ್ತರ ಅಂತಂದಂತ ರಾಮ. ಆವಾಗ ಅವಳಂದಂತೆ, ಪ್ರಭು ನೀವು ನಡೀತಾ ನಡೀತಾ ಹೋಗುವಾಗ ಒಂದು ಕಡ್ಡಿ ಕಸ್ಬರಿಗೆ ತಗೊಳ್ತೀನಿ, ಬೆನ್ನು ಬಾಗಿ 14 ವರ್ಷ ಕಸ ಹೊಡಿತಾ ಹೋಗ್ತೀನಿ, ನಿಮ್ಮ ಪಾದಕ್ಕೆ ಒಂದು ಮುಳ್ಳು ಕಲ್ಲು ನಟ್ಟಿರಬಾರ್ದು. 14 ವರ್ಷದ ಸೇವೆ, ನಾನು ನಿನ್ನ ಹೆಂಡತಿಯಾಗಿ ಮಾಡ್ತಾ ಇರೋ ಸೇವೆ ಇದು ಅಂತ ಸೀತೆ ಈ ಮಾತಾಡಿದಂತ. ಎಂಥ ಮಾತು ನೋಡ್ರಿ. ಈಗಿನವ್ರ ನಮ್ಗೇನು ಹೇಳಿಲ್ಲ, ಮಾವ ಅತ್ತಿ ನಮ್ಗೇನು ಹೇಳಿಲ್ಲ, ನಿಮ್ಗೆ ಹೇಳಾರ ಹೋಗ್ಬರ್ರಿ, ನಾವಿಲ್ಲೇ ಧಾರಾವಾಹಿನು, ನೀವು ಬರೋ ತನಕ ಒಂದು ಹನಿ ನಮ್ಮ ಟಿವಿ ನಿಂತಿರಬಾರ್ದು, ರೀಚಾರ್ಜ್ ಮಾಡೇ ಹೋಗ್ರಿ ಅಂತಿರ್ತಾರೆ ಈಗಿನವ್ರು. ಸೀತೆ ಸೀತೆ ಎಂಥ ಸೀತೆ ವಿಚಾರ. ಸೀತೆಯ ಮಾತಿನ ಮರ್ಮ ಹೇಗಿತ್ತು. ಸೀತೆ ಅಂತಿದ್ದಾಳೆ, ಪ್ರಭು ಬೆನ್ನು ಬಾಗಿ ಒಂದು ದಿವಸ ತಲೆ ಎತ್ತಿ ನೋಡುತ್ತಿದ್ದಿಲ್ಲಂತೆ. ಒಂದು ದಿವಸ ಆ ತಲೆ ಬಾಗಿ ಅವಳು ಎದುರು ಮಾತಾಡ್ತಿದ್ದ ನೋಡು ರಾಮ, ನನಗೆ ಸೇವೆ ಗೊತ್ತಾಯ್ತು, ಒಂದು ಕಡ್ಡಿ ಕಸವರಿಗೆ ತಗೊಳ್ತೀನಿ, ಇಡೀ 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 ಅಯೋಧ್ಯೆ ಇಡೀ ಕಾಡಿನ ತುಂಬ ಪ್ರಾರಂಭ ಏನು ಅಂದ್ರೆ ಒಂದು ಮುಳ್ಳು ಒಂದು ಕಲ್ಲು ನನ್ನ ಪ್ರಭು ರಾಮನಿಗೆ ನಟ್ಟಿರಬಾರ್ದು, ಆ ಥರ ಸೇವೆ ಮಾಡ್ತೀನಿ ಅಂತ ತಾಯಿ ಸೀತೆ ತಾನು ತ್ಯಾಗ ಮಾಡಿಬಿಟ್ಲಂತ. ಎಂಥ ತ್ಯಾಗ ಇದೆ ನೋಡ್ರಿ ಸೀತೆ ತ್ಯಾಗ. ಹೊರಟೇ ನಿಂತ್ಲು. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋರಿರ್ತಾರೆ ಕೆಲವರೆಲ್ಲ, ಬಾಯಿ ಮಾತಲ್ಲಿ ಪಾಪ ಏನ್ ಕಷ್ಟ ಆಗ್ತದೋ ಏನೋ, ನೀವೊಬ್ರು ಹೊಂಟಿರಿ ಆಡೋದೊಳು, ನೀವೊಬ್ರು ಬಾಯಲ್ಲಿ ನೀವೊಬ್ರು ಹೊಂಟಿರಿ ಅನ್ನೋದು ಮತ್ತ ನಾನು ಬರ್ತೀನಿ ಅನ್ನೋದು ಕಡೆ ಕಳಿಸಿ ಹೋಗಿ ಬರ್ರಿ ಅಂತ ಬಾಗ್ಲ ಹಾಕೊಂಡ್ಬಿಡ್ತೀವಿ. ಆಮೇಲೆ ಹಂಗ ಮಾಡಿದ್ದಲ್ಲ ಸೀತೆ, ನಿಖರವಾಗಿ ತಾನೇ ಹೊರಟ. ಯಾವಾಗ ರಾಮ ಹೊರಟ, ಸೀತೆ ಹೊರಟಳು, ರಾಮನ ತ್ಯಾಗ, ಸೀತೆ ತ್ಯಾಗ. ಲಕ್ಷ್ಮಣ ಬ್ಯಾಗ್ ಹಿಡ್ಕೊಂಡು ಬಾಗಿಲಿಗೆ ನಿಂತಿದ್ದಂತ. ನೋಡ್ರಿ ಹೇಗಿದೆ ಲಕ್ಷ್ಮಣ ತಮ್ಮ. ಈಗಿನ ತಮ್ಮಂದ್ರು ಅಣ್ಣಂದ್ರು ಇರ್ತಾರೆ ಅಪ್ಪ, ಭಯಾನಕ. ಲಕ್ಷ್ಮಣ ಬ್ಯಾಗ್ ಹಿಡ್ಕೊಂಡೇ ನಿಂತಿದ್ದಂತ. ನಾನು ಬರ್ತೇನೆ ಅಣ್ಣ ಅಂದ. ರಾಮ ಏನನ್ಬೇಕು ಅಡ್ಡ, ಇಲ್ಲಿ ಅಪ್ಪ ಅಮ್ಮನ ನೋಡೋರು ಯಾರು ಅಂದಂತ ರಾಮ. ನೋಡ್ರಿ ಹೇಗಿದೆ ಅಲ್ವೋ, ಇಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಬೇಕು ಒಬ್ರು, ನಾನು ಕಾಡಿಗೆ ಹೋಗಿ ಬಂದ್ಬಿಡ್ತೀನಿ, ನೀನು ಇಲ್ಲೇ ಇರು, ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಎಂದಂತ ರಾಮ. ಲಕ್ಷ್ಮಣ ಅಂದ, ರಾಮ ಸಿಂಹಾಸನದಲ್ಲಿ ಕೂತ ಅಣ್ಣನ ಜೊತೆ ಇರೋದು ಬೇರೆ,
ಎಲ್ಲರೂ ಬರ್ತಾರೆ. ಯಾವಾಗ್ಲೂ ಸಿಂಹಾಸನದಾಗ ಪದವಿ ಒಳಗಿದ್ದಾಗ ಎಲ್ಲರೂ ಬರ್ತಾರೆ. ನಿಜವಾದ ಬಂಧುಗಳು ಪದವಿ ಇಲ್ಲಾರ್ದಾಗ ಬಂದ್ರಂದ್ರೆ ಅವರು ನಿಜವಾದ ಬಂಧುಗಳು. ಏನೂ ಇಲ್ಲಾರ್ದಾಗ ಬರ್ತಾರೆ ನೋಡು, ಅವಾಗ ಅವ್ರು ಬಂದ್ರಂದ್ರೆ ಅದು ನಿಜವಾದ ಬಂಧುತ್ವ. ರಾಮನಿಗೆ ಲಕ್ಷ್ಮಣ ಹೇಳ್ಬಿಟ್ಟಂತೆ, ರಾಮ ನೀನ್ ಸಿಂಹಾಸನದಲ್ಲಿ ಕೂತಾಗ ನಿನ್ ಜೊತೆ ಅಡ್ಡಾಡಿ ಮಾಡಿ ಸೇವಕರು, ಪರಿಚಾರಕರು, ಸೈನಿಕರು ಎಲ್ಲಾರಿದ್ದೇ ಇರ್ತಾರೆ. ಅವಾಗ ಬರೋದೇನ್ ದೊಡ್ಡದಲ್ಲ ರಾಮ, ಈಗ ಬರಬೇಕು ಅಂತ ನಿಂತಂತ ಲಕ್ಷ್ಮಣ. ಯಾಕ? ಸೇವಾ ಮಾಡ್ಲಿಕ್ಕೆ ಇರ್ತಾವ. ನೋಡ್ರಿ ಹೇಗಿದೆ, ರಾಮ ನಿನ್ ಸೇವೆಗೆ ನಾನು ಬರ್ತೀನಿ, ನೀನು ಒಬ್ಬನೇ ಹೋಗೋ ಹಾಗಿಲ್ಲ ಅಂತ ನಿಂತಂತ. ಲಕ್ಷ್ಮಣನಿಗೆ ಎಷ್ಟು ಬಾರಿ ತಡದ್ನಂತೆ, ಎಷ್ಟು ಹೇಳಿದ್ರು ಲಕ್ಷ್ಮಣ ಬಿಡ್ಲಿಲ್ಲ, ಹೊರಟೇ ನಿಂತಂತೆ. ಸರಿ, ಹೊರಡುವಾಗ ಯಾರಿಗೆ ಹೇಳ್ಬೇಕು ಪಾಪ ಲಕ್ಷ್ಮಣ? ಮನೆಗೆ ಹೋಗಿ ತಾಯಿಗೆ ಹೇಳ್ಬೇಕಲ್ಲ. ತಾಯಿ ಅಯ್ಯೋ ಅವಳಂತೂ ಭಾರಿ ಮಾತಾಡು. ಸುಮಿತ್ರೆ ಹತ್ರ ಹೋಗಿ ಸಣ್ಣ ಹುಡುಗ ಇನ್ನು ಲಕ್ಷ್ಮಣ, ಅಮ್ಮ 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 ಅಂತ 10 ಸಲ ಅನ್ನೋದು. ಏನ್ ಹೇಳು ಬಾಯಿ ಬಿಟ್ಟು ಅಂದಕ್ಕೆ ಸುಮಿತ್ರೆ. ಏನ್ ಬಾಯಿಲ್ಲ ಬಿಡು ಅಮ್ಮ ಅಂತ. ಮತ್ತೆ ಎಲ್ಲಿ ಏನ್ ಮಾಡ್ಕೊಂಡು ಬಿಡ್ತಾಳೆ ತಾಯಿ ಅಂತ ಅವನಿಗೂ ಕರಳು. ಸೀತೆ ಇದು ಸುಮಿತ್ರೆಗೆ ಒದ್ದಾಡಿದ್ದಂತೆ, ಅಮ್ಮ ನಾನು ಅಂತಿದ್ದಂತೆ. ಬಾಯಿ ಬಿಡೋ, ಏನಿದೆ ವಿಷಯ ಹೇಳು ಅಂತಿದ್ದಾಳೆ ಅಷ್ಟು ಗರ್ಜಿಸಿ. ಅಮ್ಮ ನಾನು ಈಗ 14 ವರ್ಷ ಅಣ್ಣನ ಜೊತೆ ಹೋಗ್ಬಿಡ್ತೀನಿ ಅಷ್ಟು ಹೇಳಿದ್ದಂತೆ. ಅಂದ್ರ ಬೇಗ ಕೇಳಿ ಬಿಟ್ಬಿಡ್ಬೇಕು ಅಂತ. ಆವಾಗ ಸುಮಿತ್ರೆ ಅಂತಿದ್ದಾಳೆ, ಎಂಥ ಮಾತು. ಸುಮಿತ್ರೆ ಅಂದು, ನಿನ್ನನ್ನು ಹಡದದ್ದೇ ರಾಮನ ಸೇವೆಗೆ, ನೀವು ಹೋಗಿದ್ದಿಲ್ಲ ನಾನೇ ತಪ್ಪಿದ್ದೆ ಗೊತ್ತು. ಎಂಥ ಮಾತು. ನಿನ್ನನ್ನು ಹಡದದ್ದೇ ರಾಮನ ಸೇವೆಗೆ, ನೀನಾಗೆ ಹೋಗ್ತೀನಿ ಅಂದಿ, ಇಲ್ಲ ನಾನಾಗೆ ತಪ್ಪಿದ್ದೆ ನಿನ್ನನ್ನ, ಎಚ್ಚರಲ್ಲಿ ಹೋಗಿ ರಾಮನ ಸೇವೆ ಮಾಡ್ಕೊಂಡು ಅಂದತ್ತು. ಎಂಥ ಮಾತು ಸುಮಿತ್ರೆ. ಲಕ್ಷ್ಮಣ ಅಷ್ಟು ಹೇಳೋದಕ್ಕೂ ಪುಟದೇ ನಿಂತಂತೆ. ಮೊದಲೇ ಹೋಗ್ಲಿಕ್ಕೆ ನಿಂತಿದ್ದ, ತಾನು ಹೊರಟ. ಹಾಗಾದ್ರೆ ಗುರುವರ್ಥೆ ತೆಕ್ತ ರಾಜ್ಯ, ರಾಮನಿಗಾಗಿ ರಾಜ್ಯತ್ಯಾಗ ಲಕ್ಷ್ಮಣನು ಮಾಡಿದ್ನಂತೆ. ಇನ್ನೂ ರಾಮನ ಜೊತೆ ಒಂದು ಹಂತದಲ್ಲಿ ಸೀತೆ ಬಂದಾಳ. ಅವನಿಗಿಂತ ಒಂದು ತ್ಯಾಗ ಲಕ್ಷ್ಮಣಂದು. ಊರ್ಮಿಳೆ ಇಲ್ಲೇ ಬಿಟ್ಟು ಹೋಗಿದ್ನಂತೆ. ನೋಡಿದ್ರೆ ಆಗಾಗ ಮದುವೆ ಆಗಿತ್ತು, ಆಗ್ತಾನೆ ಮದುವೆ ಆಗಿದೆ. ಆಗ್ತಾನೆ ಮದುವೆ ಆದ ಊರ್ಮಿಳೆಯನ್ನ ಅಲ್ಲೇ ತ್ಯಾಗ ಮಾಡಿ, ಇಲ್ಲಿರು ನೀನು ತಂದೆ ತಾಯಿ ಹತ್ರ ಅಂತ ಲಕ್ಷ್ಮಣ ರಾಮನ ಜೊತೆ ಹೊರಟು. ಎಂಥ ತ್ಯಾಗ. ಸರಿ, ರಾಮನ ತ್ಯಾಗ, ಲಕ್ಷ್ಮಣನ ತ್ಯಾಗ, ಸೀತೆಯ ತ್ಯಾಗ, ಸುಮಿತ್ರೆಯ ತ್ಯಾಗ, ಕೌಸಲ್ಯ ತ್ಯಾಗ, ಇದೊಂದು ಕಡೆ ಇಡ್ರಿ. ಇದಕ್ಕಿಂತ ಮಿಗಿಲಾದ ಒಂದು ತ್ಯಾಗ ಇದೆ. ಯಾರು? ಭರತನ ತ್ಯಾಗ. ಭರತ ಎಂಥ ಮಾತು. ಯಾರೋ ಒಬ್ರು ವಿದೇಶದವರು ರಾಮಾಯಣ ಓದಿದ್ರಂತೆ, ಈ ಪ್ರಸಂಗ ಓದಿದ್ರಂತೆ. ಆಶ್ಚರ್ಯಪಟ್ರಂತವ್ರು. ಇವ್ರೇನೋ ಅಣ್ಣ ತಮ್ಮಂದ್ರು ಧಡ್ರು ಅಂತ ಬೈದ್ನಂತ. ಯಾಕಂದ್ರೆ ಆಸ್ತಿಗಾಗಿ ಒಬ್ಬ ಅಣ್ಣನನ್ನ ಒಬ್ಬ ತಮ್ಮ ಗುಂಡು ಹಾರಿಸಿ ಕೂಡೋರಿದ್ದೇವು ನಾವೆಲ್ಲ ಇಲ್ಲಿ. ಇವು ನಾವಲ್ಲೇ ಅಲ್ಲಿಗತ್ತಾವಲ್ಲ, ಧಡ್ರಿದ್ದಾವ ಇವು ಅಂತಂದ್ರು. ಹಾಗೆ ಮಾತ್ರ ಅದು ಅರ್ಥ ಮಾಡ್ಕೊಡ್ರಿ, ಎಲ್ಲಿಂದ ಮಾತಾಡಿರ್ಲಿಕ್ಕಿಲ್ಲ. ಎಂಥ ಅಣ್ಣ ತಮ್ಮಂದ್ರು ಇವರು. ಇಲ್ಲಿಯವರ, ಈಗಿನವರು ಅನ್ಬೇಕು, ಇಲ್ಲಿಯವರಲ್ಲ ಈಗಿನವರು. ಹೋದ್ರೆ ಸಾಕಾಗಿರ್ತದೆ ತಮ್ಮಂದ್ರಿಗೆ ಅಣ್ಣಂದ್ರಿಗೆ ತಮ್ಮಂದ್ರು. ಅಣ್ಣ ಪಾಪ ಹೋಗಿ ಬರ್ತೀನಿ, ಲಘು ಹೋಗಿ ಬಾ ಅಣ್ಣ. ಹೆಂಗೆ ಹೊಂಟಿ? ಬಸ್ ಲೇಟ್ ಆಗ್ತದ, ಫ್ಲೈಟ್ನಾಗ ಹೋಗಿ ನಾನು ತಗೋ ಬರ್ತೀನಿ ಅಂತ ಟಿಕೆಟ್. ಭರತ ಬರಬೇಕು, ರಾಮ ಲಕ್ಷ್ಮಣ ಸೀತೆಯವರು ಹೊರಟ್ಬಿಟ್ಟಿದ್ದಾರೆ. ಕೈಕೇಯಿ ಸಿಂಹಾಸನದ ಮೇಲೆ ಕೈ ಹಾಕೊಂಡು ನಿಂತಿದ್ಲಂತ. ಯಾಕೆ ಅಂತಂದ್ರೆ ನನ್ನ ಮಗ ಸಿಂಹಾಸನದಲ್ಲಿ ಬಂದು ಕೂಡ್ಲಿ ಅಂತಿತ್ತು ನೋಡಿ. ಇಡೀ ಊರು ಅರಾಜಕತೆ ಬಂದ್ಬಿಟ್ಟಿದೆ. ರಾಮ ಹೊರಟು ಬಿಟ್ಟಿದ್ದಾನೆ. ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ಸೀತೆ ಇಲ್ಲ, ದಶರಥ ಹೋಗಿದ್ದಾನೆ. ಈ ಸಿಂಹಾಸನ ಅರಾಜಕತೆ, ರಾಜರೇ ಇಲ್ಲ ಅಂತಾಗಿದೆ. ಸಿಂಹಾಸನ ಹಿಡ್ಕೊಂಡ ಕೈಕೇಯಿ ನಿಂತಿದ್ದಾಳೆ. ಪುರೋಹಿತರು ಒಲ್ಲದ ಮನಸ್ಸಿನಿಂದ ಕಲಶ ಹಿಡ್ಕೊಂಡು ಭರತ ಬರಲಿ, ಮತ್ತೇನ್ ಮಾಡೋದು, ಸಿಂಹಾಸನ ಖಾಲಿ ಇದೆಯಲ್ಲ, ಯಾರಾದ್ರೂ ಬಂದು ಕಬಳಿಸೋದು ಬೇಡ ಅಂತ ಸಿಂಹಾಸನವನ್ನ ಅಲಂಕರಿಸುವ ಹಾಗೆ ಮಾಡಿ ಕಲಶ ಹಿಡ್ಕೊಂಡು ಎಷ್ಟೋ ಜನ ಸ್ವಾಗತಕ್ಕೆ ಅಂತ
ಸುಮ್ಮನೆ ದುಃಖದಿಂದಲೇ ನಿಂತಿದ್ರಂತೆ. ಒಬ್ಬ ರಾಜ ಆದ್ರೆ ಸಾಕು ನಮಗೆ ಈ ತರ ಪರಿಸ್ಥಿತಿ. ಎಲ್ಲರೂ ಪುರೋಹಿತರು ಹೇಳ್ತಿದ್ದಾರೆ, ಬಾ ಭರತ ಕುತ್ಕೋ, ಬಾ ಭರತ ಕುತ್ಕೊಂಡ್ಬಿಡು ಸಿಂಹಾಸನದಲ್ಲಿ. ಯಾರು ಇಲ್ಲೇ ಇಲ್ಲ. ಕೈಕೇಯಿ ಬಾ 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 ಅಂತ ಅವಳು ಕರೀತಿದ್ದಾಳೆ. ಭರತ ಬಂದ ರಭಸದಲ್ಲಿ ಬಂದು ಕೈಯಲ್ಲಿರುವ ಕಲಶವನ್ನ ನೆಲಕ್ಕೆ ಅಪ್ಪಳಿಸಿದ್ನಂತೆ. ಊರಿಗೆ ಬಂದ ಕೂಡಲೇ ಹೇಳ್ಬಿಟ್ಟಿದ್ರು, ಇಂಥ ಪ್ರಸಂಗ ನಡೆದು ಹೋಗಿದೆ, ಕಾಡಿಗೆ ಹೋಗಿದ್ದಾನೆ ರಾಮ ಅಂತ. ಎಂಥ ಪರೀಕ್ಷಾ ಕಾಲ, ಪರೀಕ್ಷೆ ಕಾಲ ಅಲ್ಲೇನ್ರಿ ಭರತನಿಗೆ. ಕುತ್ಕೊಳ್ರಿ ಅನ್ನೋದು ಬೇಡ. ಈಗ ನನ್ನ ತಂದ್ರೆ ಪಟ್ಟ ಬಂದು ಕುತ್ಕೊಂಡ್ಬಿಡ್ತಾರೆ. ಆಮೇಲೆ ಕೇಳ್ತಾರೆ ಏನಾಗಿದಂತೆ. ಭರತ ಬಂದಿದ್ದಾನೆ, ಕೂಡ್ರಿ ಅಂತಿದ್ದಾರೆ, ಸಿಂಹಾಸನ ಕೂಡಲ್ಲ ಅಂತಿದ್ದಾನೆ ಭರತ. ಎಂಥ ತ್ಯಾಗ ಭರತಂದು. ಭರತ ಕೇಳಿದ ಎಲ್ಲೋಗೆ ನನ್ನ ಅಂತ ಕೇಳ್ತಿದ್ದಾನೆ. ಏನಾಗಿದೆ ಈ ರಾಜ್ಯಕ್ಕೆ ಅಂತ ಕೇಳ್ತಿದ್ದಾನೆ. ಎಲ್ಲರೂ ಹೇಳೇ ಬಿಟ್ರಂತೆ, 14 ವರ್ಷ ಕಾಡಿಗೆ ಹೋಗ್ಬೇಕು ಅಂತ ನಿಮ್ಮಮ್ಮ ಹೊರಕ್ಕೆ ಹೇಳ್ಯಾಳ ಅಂದ್ಬಿಟ್ರಂತೆ. ನೀನು ಸಿಂಹಾಸನದಲ್ಲಿ ಕೂಡಬೇಕಂತೆ ಕೇಳ್ಯಾಳೆ ಅಂತ ಹೇಳಿಬಿಟ್ರಂತೆ. ತತ್ತ ಕಾಲದಲ್ಲಿ ಎಲ್ಲಿಲ್ಲದ ರೋಷ, ಅಣ್ಣನ ಮೇಲಿರುವ ಭಕ್ತಿ, ಕೈಯಲ್ಲಿರುವ ಆ ಕಲಶಗಳನ್ನು ನೆಲಕ್ಕೆ ಅಪ್ಪಳಿಸಿ ನಿನ್ನಂಥ ತಾಯಿನ ಪಡೆದದ್ದೇ ದೊಡ್ಡ ದ್ರೋಹ ಆಗಿದೆ ನನಗೆ ಅಂತ ಬೈತಂತ ಒಂದ್ಸಲ. ತಾಯಿಯ ನೀನು ಏನ್ ಮಾಡಿದ್ದ ನನ್ನ ಅಣ್ಣ ರಾಮ ಅಂತ ಕೇಳಿದ್ದಂತೆ ಭರತ ತಾಯಿಗೆ, ಕೈಕೇಯಿಗೆ. ಮುಖ ತಗ್ಗಿಸಿದವಳು ಎತ್ಲಿಕ್ಕೆ ಆಗ್ತಿಲ್ಲ. ಮೊದಲೇ ಒಂದು ಮಾತು ಹೇಳ್ಬಿಟ್ಟಿದ್ದಾನೆ ರಾಮ. ಆವಾಗಲೇ ಶಪಥ ಮಾಡಿದ್ದಂತೆ, ಇವತ್ತೇ ನಾನು ರಾಮನ ಅಣ್ಣನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತೀನಿ, ಸಿಂಹಾಸನದಲ್ಲಿ ನಾನು ಕೂಡಲ್ಲ. ಎಂಥ ತ್ಯಾಗ. ಹೋದ ರಾಮನ ಹತ್ರ ಬಾ ಅಂತ ಗೋಗರದಂತೆ, ಬಾ ರಾಮ, ನೀ ಬರದೇ ಇದ್ರೆ ಸರ್ವಥಾ ನಾ ಸಿಂಹಾಸನದಲ್ಲಿ ಕೂಡಲ್ಲ. ಅವಾಗಲೂ ಪರೀಕ್ಷಾ ಕಾಲ. ರಾಮ ಹೇಳಿಬಿಟ್ಟಂತೆ, ನೋಡೋ ಭರತ, ನಾನೀಗ ಅಪ್ಪ ಹೇಳ್ಯಾನ 14 ವರ್ಷ ಹೋಗಿ ಬಂದ್ಬಿಡ್ತೀನಿ, ಆಮೇಲೆ ನೀನ್ ಸಿಂಹಾಸನದಲ್ಲಿ ಕೂತ್ಕೋ, ನಾ ಬಂದ್ಮೇಲೆ ನೋಡೋಣ ಅಂತ. ಹಾಗೆ ಹೋಗಿ ನೀನ್ ಸಿಂಹಾಸನದಲ್ಲಿ ಕೂತ್ಕೋ ಅಂತ ಮತ್ತೆ ರಾಮನೂ ಹೇಳಿದ್ನಂತೆ. ಆವಾಗ ರಾಮ ಹೇಳಿದ ಭರತ ಅಂದಂತೆ, ಬೇಕಾದಾಗಿ ನೀನೇ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ಅಪ್ಪನ ಮನಸ್ಸಿನಲ್ಲಿ ಇದಿತ್ತು, ನೀ ಕೂಡಬೇಕು ಅಂತಿತ್ತು. ನೀನೊಂದು ಕೆಲಸ ಮಾಡು, ನಿನ್ನ ಪಾದುಕೆ ಕೊಡು, ಅದನ್ನ ಇಡತೇನೆ ಹೊರತಾಗಿ ನಾನಂತೂ ಸಿಂಹಾಸನದಲ್ಲಿ ಕೂಡಲ್ಲ. ಎಂಥ ತ್ಯಾಗ. ಪರೀಕ್ಷಾ ಕಾಲ, ತ್ಯಾಗ. ಹೋಗಿ ಭರತನ ಆ ಸಿಂಹಾಸನದ ಮೇಲೆ ಭರತ ರಾಮನ ಪಾದುಕೆ ಇಟ್ಟು ನಂದಿ ಗ್ರಾಮದಲ್ಲಿ ಗುಡಿಸಲು ಹಾಕೊಂಡು ಕೂತ ಹೊರತಾಗಿ ಒಂದು ದಿವಸನೂ ಆ ಸಿಂಹಾಸನದ ಹತ್ರ ಹೋಗಿ ಕೂತ್ಕೊಳ್ಳಿಲ್ಲ. ನೋಡಿದ್ರೆ ಎಂಥ ತ್ಯಾಗ. ಭರತನ ತ್ಯಾಗ, ರಾಮನ ತ್ಯಾಗ, ಭರತನ ತ್ಯಾಗ, ಲಕ್ಷ್ಮಣನ ತ್ಯಾಗ. ಅದಕ್ಕೆ ಹೇಳಿದ್ದು ತ್ಯಾಗೇ ನೈಗೆ ಅಮೃತತ್ವ ಮಾನವು ಗುರುವರ್ಥೇ ತ್ಯಕ್ತ ರಾಜ್ಯ. ಒಂದು ಪದ ಎಷ್ಟು ತಿಳಿಸಿಕೊಡುತ್ತದೆ. ಇಷ್ಟೇನಾ ತ್ಯಾಗ ಅಂದ್ರೆ? ಇಲ್ಲಿಗೆ ಮುಗೀತಾ? ಇಲ್ಲ ಅಂತ. ಜಟಾಯು ಪ್ರಾಣತ್ಯಾಗವೇ ಮಾಡ್ತಂತೆ. ನೋಡಿದ್ರೆ ಪ್ರಾಣತ್ಯಾಗ ಮಾಡ್ತಂತೆ ಜಟಾಯು. ಸೂರ್ಯವಂಶದ ರಾಜರ ಕಥೆ ಕೇಳುವಾಗ ಒಂದು ಪಕ್ಷಿ ತನ್ನ ಪ್ರಾಣ ತ್ಯಾಗ ಮಾಡುತ್ತು ಅಂತ ಹೇಗಿದೆ ನೋಡ್ರಿ. ಮನುಷ್ಯರ ತ್ಯಾಗ ಮಾಡೋದು ಬಿಡ್ರಿ ಹೋಗ್ಲಿದ್ದಾಗ. ಮನುಷ್ಯರು, ಬಂಧುಗಳು, ಯಾವ ತ್ಯಾಗ ಶಬ್ದ ಹೋಗೇ ಬಿಟ್ಟರಿ. ಈಗ ಬ್ಯಾರೆ ಅದಕ್ಕೆ ಉಪಯೋಗಿಸ್ತಾರೆ ಅದನ್ನೆಲ್ಲ. ಪಕ್ಷಿ ತ್ಯಾಗ ಮಾಡ್ತಂತ. ಪಕ್ಷಿ ತ್ಯಾಗ ಏನ್ ಪ್ರಸಂಗ. ರಾಮ ಲಕ್ಷ್ಮಣನಿಗೆ ಹೇಳಿ ಹೋಗಿದ್ನಂತ, ಲಕ್ಷ್ಮಣ, ನನ್ನ ಹೆಂಡತಿ ಸೀತೆ ಅವಳು ಜಿಂಕಿ ಬೇಕು ಅಂತ ಬೆನ್ನು ಹತ್ತಾಳು, ಅಪ್ಪಣ ಅನ್ನಂತ. ನೋಡಿದ್ರೆ ಹೇಗಿದೆ. ಅಪ್ಪಣ ಜಿಂಕಿ ಬೇಕು ಅಂತಿದ್ದಾಳೆ, ನಾ ಜಿಂಕಿ ತಗೊಂಡ್ ಬಂದ್ಬಿಡ್ತೀನಿ, ನಾ ಹೋಗಿ ಬರೋ ತನಕ ಸೀತೆಯನ್ನ ನೋಡ್ಕೋ ಅಂದಿದ್ನಂತ. ನೋಡ್ರಿ ಹೇಗಿದೆ. ಹೋಗಿ ಪಾಪ ರಾಮ ಜಿಂಕಿ ತರ್ಲಿಕ್ಕೆ ಹೋದ್ರೆ ಮಾರೀಚ ನೀಚಂ, ಅವನ ಹೆಸರು ಕರೆಯುವಾಗಲೇ ನೀಚ ಅಂತಲೇನೆ ಕರೀತಾರೆ ಅವನು. ನೀಚ ಪ್ರಾಣ ಹೋಗುವಾಗ ರಾಮನ ಧ್ವನಿಯಲ್ಲಿ ಕೂಗಿದ್ನಂತ. ಹಾ ಹಾ ಭರತ, ಹಾ ಸೀತೆ, ಹಾ ಹಾ ಲಕ್ಷ್ಮಣ, ಹಾ ಸೀತೆ ಅಂತ ಕೂಗಿದ್ನಂತ, ಕೂಗಿಸತ್ನಂತ. ಸೀತೆಗೆ ನನ್ನ ರಾಮನಿಗೆ ಏನೋ ಆಪತ್ತು ಬಂದಿದೆ, ಹೋಗ ಲಕ್ಷ್ಮಣ ನೋಡ್ಕೊಂಡು ಬಾ ಅಂತ ಬೆನ್ನು ಹತ್ತಿದ್ನಂತ. ಲಕ್ಷ್ಮಣ ಎಂಥ ಮಾತಾಡಬೇಕು ರಾಮನ ಬಗ್ಗೆ. ರಾಮನ ಬಗ್ಗೆ ನಾವೆಲ್ಲ ಮಾತಾಡೋದು ಬೇರೆ, ಲಕ್ಷ್ಮಣ ಮಾತಾಡುವ ಮಾತು ಹೇಗಿದೆ. ಏನ್ ಸೀತೆ ತಾಯಿ, ಏನಾಗಿದೆ ನನ್ನ ರಾಮನಿಗೆ? ಏನೂ ಆಗಿಲ್ಲ, ನೀನ್ ಚಿಂತೆ ಮಾಡ್ಬೇಡ ಅನ್ನಂತ ಲಕ್ಷ್ಮಣ. ಆಗುವುದೂ ಇಲ್ಲ ಅನ್ನಂತ, ಆಗುವುದೂ ಇಲ್ಲ.
ಯಾಕೆ ಗೊತ್ತೇನು? ನೀವೊಂದು ಮಾತು ಕೇಳಿಯೋ ಇಲ್ವೋ? ಆಪದಾಮಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪದಾಂ ಅಪಹರ್ತಾರಂ, ಸ್ವಯಂ ರಾಮನಿಗೆ ಆಪತ್ತಿಲ್ಲ, ಯಾರ ಭಕ್ತರಿಗೆ ಆಪತ್ತಿತ್ತು ಅಂದ್ರೆ ಅದನ್ನು ಪರಿಹಾರ ಮಾಡೋರು ನಮ್ಮ ಅಣ್ಣ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ತಾಯಿ ಸೀತೆ, ನನ್ನ ಅಣ್ಣನಿಗೇನು ಆಪತ್ತು ಬಂತು ತಾಯಿ? ಆಪತ್ತು ಬಂದ ಭಕ್ತರ ಆಪತ್ತನ್ನು ಪರಿಹಾರ ಮಾಡುವವನು ನಮ್ಮಣ್ಣ, ನೀನೇನೋ ಚಿಂತೆ ಮಾಡಬೇಡ, ನಮ್ಮಣ್ಣ ಬರ್ತಾನೆ ರಾಮ ಅಂತ ಇಷ್ಟ ಆಡಿದಂತೆ ಮಾತನಾಡಿದಂತೆ ಲಕ್ಷ್ಮಣ. ಕೇಳಲೇ ಇಲ್ಲ ಇವಳು, ಕೇಳಲೇ ಇಲ್ಲ, ಹಠ ಹಚ್ಚಿಬಿಟ್ಲಂತ. ಇದೇ ಅವಕಾಶ ಕಾಯ್ತಿದ್ಯಾ ಅನ್ಲಂತ, ಒಂದೇ ಮಾತು. ಎಂಥ ಮಾತ, ಎಷ್ಟು ಕರ್ಣ ಪರುಷ ಆಗಿರ್ಲಿಕ್ಕಿಲ್ಲ ಲಕ್ಷ್ಮಣನಿಗೆ. ಇದೇ ಅವಕಾಶ ಕಾಯ್ತಿದ್ಯಾ ಲಕ್ಷ್ಮಣ ಅಂತಂದ್ಲಂತೆ. ತತ್ತ ಕಾಲದಲ್ಲೇ ಓಡಿದ. ಅಲ್ಲಿವರೆಗೆ ಇವತ್ತಿನವರೆಗೂ ಲಕ್ಷ್ಮಣ ಸೀತೆಯ ಪಾದ ನೋಡಿ ಮಾತಾಡ್ತಿದ್ದಂತೆ, ಒಂದು ದಿವಸ ಮುಖ ನೋಡಿದ್ದಿಲ್ಲಂತೆ. ಅಂತ ಭಕ್ತಿ ಲಕ್ಷ್ಮಣನಿಗೆ. ಇದೇ ಅವಕಾಶ ಕಾಯ್ತಿದ್ಯಾ ಲಕ್ಷ್ಮಣ ಅಂತಂದಾಗ ಹಾಗಾಗ್ಲಿಕ್ಕಿಲ್ಲ ಲಕ್ಷ್ಮಣನಿಗೆ. ಗೆರೆ ಹಾಕಿದಾಗ ಓಡಿದ್ನಂತ, ನಾನು ಇದನ್ನು ದಾಟಬೇಡ ತಾಯಿ ಒಳಗಿರು ಅಂದ ಓಡಿದ. ಇತ್ಲಾಗ ರಾವಣ ಬಂದ, ಎತ್ಕೊಂಡು ಹೊರಟ್ಬಿಟ್ಟ. ರಾಮ ಎದುರಾದ್ನಂತ. ರಾಮ ಲಕ್ಷ್ಮಣನಿಗೆ ಕೇಳಿದ, ಲಕ್ಷ್ಮಣ ನಿನಗೆ ಬರಬೇಡ, ಇಲ್ಲಿ ನೋಡ್ಕೊಂಡಿರು ಅಂತಂದಿದ್ನೋ ಇಲ್ಲೋ ಅಂತಂದಂತ. ಲಕ್ಷ್ಮಣ ಆ ಮಾತಾಡಿದ್ನಂತ. ರಾಮ, ಮನಸ್ಸಿಗೆ ಒಂದು ಚುಚ್ಚೋ ಮಾತನ್ನು ತಾಯಿ ಆಡಿದ್ಲು, ಅದು ತಡಿಲಿಕ್ಕಾಗಲಿಲ್ಲ, ಬಂದೆ ಅನ್ನಂತ. ಒಂದು ಮಾತು ಚುಚ್ಚಾಡುವ ಚುಚ್ಚು ಮಾತಾಡಿದ್ಲು, ನಾನು ಕಾಡೊಳಗೆ ನಿನ್ನನ್ನು ಹುಡುಕ್ಲಿಕ್ಕೆ ಬಂದೆ ಹೊರತಾಗಿ ನಾನು ಹಾಗೆ ಬಂದದ್ದಲ್ಲ ರಾಮ ಅಂತ ರಾಮ ಕೇಳಿದ ಕೂಡಲೇ ರಾಮ ಒಂದೇ ಮಾತಾಡಿದ್ನಂತ. ಎಂಥ ಮಾತು! ಹಾಗೆ ಆಡಿರೋ ಮಾತನ್ನು ಬಾರಿ ಬಾರಿ ಮಾತಾಡ್ತಿದ್ದಿಲ್ಲಂತ ರಾಮ. ಒಂದನ್ನಂತ, ಲಕ್ಷ್ಮಣ ನನ್ನ ಮಾತಿಗಿಂತ ಸೀತೆ ಮಾತೆ ದೊಡ್ಡದಾತಲ್ಲ ನಿನಗೆ ಅಂದಂತ ಅಷ್ಟೇ. ಅವತ್ತಿನಿಂದ ಒಂದು ಚಕಾರ ತೆಗೆದಿದ್ದಿಲ್ಲ ರಾಮನ ಲಕ್ಷ್ಮಣನಿಗೆ. ಹೇಳ್ಬೋದಿತ್ತೋ ಇಲ್ಲೋ, ಸಿಕ್ಕಾಗಿಲ್ಲ. ನಿನ್ನಿಂದ ನನ್ನ ಹೆಂಡತಿನ ಕಳ್ಕೊಂಡೆ, ನಿನ್ನಿಂದ ನನ್ನ ಹೆಂಡತಿನ ಕಳ್ಕೊಂಡೆ ಅನ್ಬೋದಿತ್ತೋ ಇಲ್ಲ. ಹೇಗಿದೆ ಒಂದೇ ಮಾತು. ಆಮೇಲಿಂದ ಒಂದು ಚಕಾರ ತೆಗಿಲಿಲ್ಲಂತೆ ರಾಮ ಲಕ್ಷ್ಮಣನಿಗೆ. ರಾಮ ಅನ್ನಂತೆ, ನನ್ನ ಮಾತಿಗಿಂತ ಸೀತೆ ಮಾತೆ ದೊಡ್ಡದಾಯ್ತಲ್ಲ ನಿನಗೆ ಅಂತ ಅನ್ನಂತ. ಅಷ್ಟೇ, ಮುಗಿದೋಯ್ತು. ನಮ್ಮ ಮನೆಯಾಗಿರ್ತಾರೆ, ಒಂದು ಸಲ ಅಪ್ಪಿ ತಪ್ಪಿ ಕೈ ತಪ್ಪಿ ಉಪ್ಪಿನಕಾಯಿ ಗಡಿಗೆ ಒಡೆದು ಬಿಟ್ವಿ ಅಂದ್ರೆ ಉಪ್ಪಿನಕಾಯಿ ನೆನಪಾದಾಗೆಲ್ಲ ಅಂತಿರ್ತಾರೆ, ಎಷ್ಟು ಚಲೋ ಗಡಿಗೆ ಇತ್ತು ನಮ್ಮ ಮನೆಯವರ ಒಡೆದದ್ದು. ಕೂತಾರಲ್ಲ, ಇಲ್ಲೇ ಕೊಟ್ಟಿದ್ದು ನಿಮಗಲ್ಲ ಒಟ್ಟು ಎಲ್ಲರಿಗೂ ಕೂತಾರ ನೋಡಿ. ಇವ್ರ ಗಡಿ ಬಿಡಿ ಮಾಡ್ತಾರೆ, ಉಪ್ಪಿನಕಾಯಿ ಗಡಿಗೆ ಹೊಡೆದಾರ, ಗಡಿ ಬಿಡಿ ಮಾಡ್ತಾರೆ, ಉಪ್ಪಿನಕಾಯಿ ಗಡಿಗೆ ಹೊಡೆದ. ಆ ಮುಖ ನೋಡಿದ್ರೆ ಹಿಂಸೆ ಆಗಿರೋದು, 4 ದಿವಸ ಊಟನೇ ಹೋಗಲ್ಲ. ಮೊದಲೇ ಹೋಗ್ತಿರಲ್ಲ, ಯಾಕಂದ್ರೆ ಅಷ್ಟು ಸಲ ನೋಡಿರ್ತಾರೆ ಮುಖ. ಇವರೇ ಹೊಡೆದದ್ದು. ಯಾವಾಗ ಉಪ್ಪಿನಕಾಯಿ ಗಡಿಗೆ ನೆನಪಾಗ್ತದೋ ಅವಾಗ ಕೊಯ್ತೇವೆ. ಆದರೆ ರಾಮಂದ ಒಂದೇ ಮಾತಾಡಿದ್ನಂತ, ಲಕ್ಷ್ಮಣ ಸೀತೆ ಮಾತಿಗಿಂತ ನನ್ನ ಮಾತೆ ದೊಡ್ಡದಾತಲ್ಲ ಅಂತ ಒಂದು ಮಾತಾಡಿ ಹೊರಟಂತ. ಇಷ್ಟರ ಮಧ್ಯದಲ್ಲಿ ತ್ಯಾಗ ಮನೋಭಾವ ಹೇಳಲಿಕ್ಕೆ ಜಟಾಯು ವಿಷಯ ಹೇಳಬೇಕಾಗಿದೆ ಅಲ್ಲ. ಜಟಾಯು ಹಾರತಂತೆ, ರಾವಣ ಎತ್ಕೊಂಡು ಹೋಗುವಾಗ ಹಾರಿ ಹೋರಾಡ್ತಂತೆ. ರಾಮ ಜಟಾಯುಗೂ ಹೇಳೋಗಿದ್ನಂತೆ, ಯಾಕಂದ್ರೆ ಭಾರಿ ಕಣ್ಣು ಗೃಧ್ರ ಅಂದ್ರೆ ಅದು, ಅದ್ರ ಕಣ್ಣು ಬಹಳ ಸೂಕ್ಷ್ಮ. ಹೇಳಿದ್ನಂತೆ, ಆವಾಗ ಜಟಾಯು ಪಕ್ಷಿ ರಾವಣನ ಒಟ್ಟಿಗೆ ಯುದ್ಧ ಆಡ್ತಂತೆ. ಎಂಥ ಯುದ್ಧ! ಅಲ್ಲಿ ಬರೆಯುವಾಗ ಮಾತು ಜಹಿ ಜಹಿ ಈ ಮಾತು ಬರ್ತಿತ್ತಂತೆ ಜಟಾಯುವಿನ ಜಹಿ 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 ಅಂತ. ಬಿಡು 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 ನನ್ನ ಮಾತೆ ಸೀತೆಯನ್ನು ಬಿಟ್ಬಿಡು, ರಾಮನ ಹೆಂಡತಿ ಸೀತೆಯನ್ನು ಬಿಡು ಬಿಡು ಅಂತ ದೂರ ಹಾರೋದು, ಬೆನ್ನಿಗೆ ಬಂದು ಹಾಕಿ ಕುಕ್ಕೋದಂತೆ. ದೂರ ಹಾರೋದು, ಬೆನ್ನಿಗೆ ಬಂದು ಹಾಕಿ ಕುಕ್ಕೋದಂತೆ. ಕುಕ್ಕಿ ಕುಕ್ಕಿ ಆ ರಾವಣನನ್ನ ಒಂದು ಹಂತದಲ್ಲಿ ರಾವಣ ಒಂದು ವಿಚಾರ ಮಾಡಿದಂತೆ, ರಾಮನ ಜೊತೆಯಲ್ಲಿದ್ದ ಒಂದು ಪಕ್ಷಿ ಇಷ್ಟು ಹೋರಾಡ್ತಿದೆ ನನ್ನ ಜೊತೆ ಅಂದ ಮೇಲೆ ಎಷ್ಟು ಬಲ ಇರಲಿಕ್ಕಿಲ್ಲ ರಾಮನಿಗೆ, ರಾಮನ ಜೊತೆಯಲ್ಲಿರೋರಿಗೆ ಅಂತ ಅವಾಗ ಒಂದು ಸ್ವಲ್ಪ ಅನಿಸ್ತಂತೆ.
ಆಮೇಲೆ ಖಡ್ಗ ತೆಗೆದು ಆ ಜಟಾಯುವ ರೆಕ್ಕೆಯನ್ನ ಕತ್ತರಿಸಿದ್ನಂತೆ. ಪಾಪ ತಳಗ ನೆಗೆದು ತಳ ಬಿತ್ತು ಹಬ್ಬಂತೆ. ಆವಾಗ ಬೀಳುವಾಗ ಸೀತೆ ಹತ್ರ ಜಟಾಯು ಕೇಳ್ಕೊಂತಂತೆ, ಸೀತೆ ತಾಯಿ, ರಾಮ ಬರೋ ತನಕ ನನ್ನ ಪ್ರಾಣ ಉಳಿದ್ರೆ ಸಾಕು, ಹಾಗೆ ಮಾಡಿ ಹೋಗು ಅಂತ ಕೇಳ್ಕೊಂಡಂತೆ. ನೋಡ್ರಿ, ರಾಮ ಬರೋ ತನಕ ಜಟಾಯು ಶರೀರದಲ್ಲಿ ಪ್ರಾಣ ಇತ್ತು. ಹೇಗಿದೆ ನೋಡಿ. ರಾಮ ಬಂದ ಮೇಲೆ ರಾಮ ಅವಾಗಲೇ ಹೇಳಿದ್ನಂತೆ, ನಿನ್ನನ್ನು ಬದುಕಿಸ್ತೀನಿ ಅಂತ ನಿಂತಂತೆ. ನಿನಗೇನು ನಾ ಬದುಕಿಸ್ತೀನಿ, ಈಗ ನಿನ್ನನ್ನು ಸರಿ ಮಾಡ್ತೀನಿ. ರಾಮಗ ಜಟಾಯು ಹೇಳ್ತು, ನನ್ನನ್ನೇನು ಬದುಕಿಸ್ಬೇಡಿ, ನಿನ್ನ ಪಾದದಲ್ಲಿ ಪ್ರಾಣ ಹೋಯ್ತು ಅಂದ್ರೆ ನಾನು ಎಲ್ಲಿ ಹೋಗ್ತೀನಿ? ನೇರ ವೈಕುಂಠಕ್ಕೆ ಹೋಗೋದು. ನಾನು ಇಷ್ಟು ಹೇಳಬಲ್ಲೆ, ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ಯಾನ, ಇದನ್ನ ನಾನು ನೋಡೀನಿ ಅಂತ ಆ ಜಟಾಯು ಹೇಳ್ತು. ಆಮೇಲೆ ರಾಮ ನೋಡಿ ಪ್ರಾಣ ಬಿಡ್ತಂತ. ಅದಕ್ಕೆ ಹೇಳಿದೆ, ಗುರುವರ್ಥೆ ತ್ಯಕ್ತ ಪ್ರಾಣ, ಗುರುಗಳಿಗಾಗಿ ಪ್ರಾಣ ತ್ಯಾಗ ಮಾಡಿತು ಜಟಾಯು ಅಂತ. ಇಷ್ಟು ರಾಮನ ತ್ಯಾಗದ ಗುಣವನ್ನ, ರಾಮ ಮಾಡಿರುವ ತ್ಯಾಗ, ಲಕ್ಷ್ಮಣ ಮಾಡಿರುವ ತ್ಯಾಗ ಅನ್ನೋ ಗುಣವನ್ನ ರಾಮಾಯಣ ಅದು ಭಾಗವತದಲ್ಲಿ ಹೇಳುವಾಗ ಈ ಒಂದು ಮಾತು ಗುರುವರ್ಥೆ, ಭಾಗವತದಲ್ಲಿ ವೇದವ್ಯಾಸ ದೇವರು ತಗೊಳ್ಳುವಾಗ ಗುರುವರ್ಥೆ ತ್ಯಕ್ತ ರಾಜ್ಯ ವ್ಯಚರದನುವನಂ ಪದ್ಮ ಪದ್ಭ್ಯಾಂ ಪ್ರಿಯಾಯ ಅಂತ ಪ್ರಾರಂಭ ಮಾಡ್ಬಿಡ್ತಾರೆ. ಇಷ್ಟು ತ್ಯಾಗ. ಇನ್ನು ಸೂರ್ಯವಂಶದ ರಾಜರ ಕಥೆ ಕೇಳಿಗತ್ತೀವಿ ಅಂದಮೇಲೆ ಬರೀ ತ್ಯಾಗ ಕೇಳಿದ್ರೆ ಹೇಗೆ? ವೈಭವನು ಕೇಳಬೇಕು ಬೇಡವಾಗ? ಎಷ್ಟೋ ರಾಜರ ಕಥೆ ಕೇಳ್ಕೊಂಡು ಬಂದ್ಬಿಟ್ವಿ, ಎಂತೆಂಥ ರಾಜರು ಬಂದ್ರು, ಏನೇನು ಮಾಡಿದ್ರು. ಅರೆ ರಾಮ ಅನ್ನೋನ್ ಏನ್ ಮಾಡಿದ ಅನ್ನೋನ್ ಕೇಳಲಿಲ್ಲ, ಬರೀ ತ್ಯಾಗ ಮಾಡ್ಕೊಂಡು ಬಂದಿದ್ದಾನೆ ಅಂತ ಕೇಳಿಬಿಟ್ವಿ. ರಾಮನ ಕಥೆ ಕೇಳೋದ್ರಿಂದ ಏನ್ ಸಿಗ್ತದೆ? ಬರೀ ರಾಮ ಅಂತ ಬಾಯಲ್ಲಿ ಹೇಳೋದ್ರಿಂದ ನಮ್ಗೆ ಏನಾಗ್ತದೆ ಕೇಳಿ. ಹೇಗಿದೆ? ಸೂರ್ಯ ವಂಶದ ರಾಜರ ವಂಶದಲ್ಲಿ ಬಂದ ನಮ್ಮ ಪರಮಾತ್ಮನ ಅವತಾರವಾದ ರಾಮನ ರಾಮ ಅಂದ್ರೆ ಸಾಕಂತೆ. ರಾ ಅಂತಂದ್ರೆ ಒಳಗಿದ್ದ ಪಾಪ ಎಲ್ಲ ಹೊರಗೆ ಹೋಗ್ತದಂತ. ಮ ಅಂದಾಗ ಮುಚ್ಚಿಕೊಂಡು ಆ ಪಾಪ ಮತ್ತೆ ಮರಳಿ ಬರಲ್ಲ. ನೋಡ್ರಿ ಹೇಗೆ ರಾಮ ಶಬ್ದ. ಇದನ್ನೇ ಇವೇ ಮತ್ತೊಂದ್ 2-3 ಶಬ್ದ ಇದೆ. ರಾವಣ ಅಂದ್ಬಿಟ್ರೆ ಹೊರಗೆ ಹೋಗಿರುವ ಪಾಪ, ಮತ್ತಾರ ಬಿಟ್ಟಿರ್ತಾರ ಅವು ಪಾಪ ಒಳಗೆ ಬಂದಿಲ್ಲ. ಈಗ ಬಾಯ ಮುಚ್ಚೋದು ರಾವಣ ಅಂತ ಬಾಯಿ ತೆಗೆದಿದ್ದೇ ಇರ್ತದೆ. ನೋಡಿರಿ, ರಾಮ ಶಬ್ದಕ್ಕೂ ರಾವಣ ಶಬ್ದಕ್ಕೂ ವೈಶಿಷ್ಟ್ಯ ಏನು ಅಂದ್ರೆ, ರಾಮ ಅಂತಂದ್ರೆ ಪಾಪ ಹೊರಗೆ ಹೋಗಿ ಪುಣ್ಯ ಬರ್ತದೆ, ಪುಣ್ಯ ಉಳಿತದೆ. ರಾವಣ ಶಬ್ದಕ್ಕೆ ಪಾಪ ಬಂದೇ ಬರ್ತದೆ, ನಾವು ಮಾಡಿದ್ದು ಒಳಗೆ ಉಳ್ಕೋದು, ಹೊರಗೆ ಹೋಗೋದೇ ಇದೆ. ಯಾವುದು ರಾಮ ಶಬ್ದದ ಪ್ರಯೋಗ ಹಾಗೆ. ಹೇಗಿದ್ದ ರಾಮ? ಹೇಗಿದ್ದ? ಎಂಥ ಮನೋಭಾವ ಇತ್ತು ರಾಮನಿಗೆ. ಒಂದು ನಾಯಿಗೂ ನ್ಯಾಯ ತಂದು ಕೊಡ್ತಿದ್ದಂತೆ ರಾಜನಾಗಿದ್ದಾಗ. ನೋಡ್ರಿ ಹೇಗಿದೆ. ಒಂದು ನಾಯಿಗೆ ನ್ಯಾಯ ತಂದು ಕೊಟ್ಟ ರಾಮ ಅಂತ ಕರೀತಾರೆ. ಅದಕ್ಕೆ ನ್ಯಾಯ, ಅಂಥ ಮನೋಭಾವ ಇತ್ತು ರಾಮನಿಗೆ. ರಾಮನ ಕಥೆ ಕೇಳೋದ್ರಿಂದ ಏನಾಗ್ತದೆ ನೋಡಿ, ಅದನ್ನು ಹೇಳ್ತದೆ ವೈಭವ. ಸೂರ್ಯವಂಶದಲ್ಲಿ ಬಂದ ರಾಮನ ಕಥೆ ಕೇಳೋದ್ರಿಂದ ನಮಗೇನಾಗ್ತದೆ? ಸೀತೆಯನ್ನು ಹುಡುಕ್ಲಿಕ್ಕೆ ಕಪಿಗಳೆಲ್ಲ ಆಯಾ ದೇಶಕ್ಕೆ ಅಂತ ಹೊರಟರು. ಅಂದ್ರೆ 4 ದಿಕ್ಕಿಗೆ, ಎಲ್ಲ ದಿಕ್ಕಿಗೂ ಹೊರಟರು. ಹುಡುಕ್ತೀನಿ ಅಂತ ಹೋದ್ರಂತ. ಒಂದು ದಿಕ್ಕಿಗೆ ಕಪಿಗಳು ಬಂದಿದ್ರಲ್ಲ, ಆದ್ರೆ ಸುಗ್ರೀವ ಆಜ್ಞೆ ಮಾಡಿ ಕಳಿಸಿದ್ನಂತ. ಏನ್ ಹೇಳಿದ್ನ ಗೊತ್ತೇನು? ಇಷ್ಟು ದಿವಸದೊಳಗೆ ಸೀತೆಯನ್ನು ಹುಡುಕೊಂಡು ಬರದೇ ಇದ್ರೆ ನಿಮ್ಮನ್ನೇ ಇಲ್ಲ ಅಂತ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ನಂತ. ಗಡು ಹಾಕಿದ್ದ. ಹುಡುಕ್ತೇವೆ ಅಂತ ಹೋಗಿದ್ವಿ. ಒಂದು ಕಡೆ ಹುಡುಕಿ ಸುಸ್ತಾಗಿ ಕೂತ್ಕೊಂಡು ಸುಗ್ರೀವ ಕೊಟ್ಟ ಗಡು ಭಾರಿ ಹತ್ರ ಬಂತಂತ. ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಸೀತೆ. ಏನ್ ಮಾಡಬೇಕು? ಕೊನೆಗೆ ಒಂದಷ್ಟು ಮಂಗ್ಯಗಳೆಲ್ಲ ಒಟ್ಟಿಗೆ ಕೂತ್ಕೊಂಡು ಅಂದ್ವಂತ, ಇನ್ನೇನರ ಸಿಕ್ಕಿಲ್ಲ ಅಂತ ರಿಟರ್ನ್ ಏನಾರ ಸುಗ್ರೀವನ ಹತ್ರ ಹೋದ್ರೆ ಅವ ನಮ್ಮನ್ನ ಮ್ಯಾಲೆ ಕಳಿಸ್ತಾನೆ. ಅದಕ್ಕೊಂದು ಕೆಲಸ ಮಾಡೋಣ, ಅತ್ಲಾಗ ಹೋಗೋದ ಬೇಡ, ಎಲ್ಲಿ ಕೂತಿರ್ತೇವಲ್ಲ ಅಲ್ಲೇ ಇಟ್ಬಿಡೋಣ, ಮತ್ತೆ ಇಲ್ಲೇ ಹೋದ್ರೆ ಸಾಕು, ಆಮೇಲೆ ಸ್ವಲ್ಪ ದಿವಸ ಇಲ್ಲಿ ಇರ್ಲಿಕ್ಕೆ ಆಗ್ತದ ಅಂತ. ಹಿಂಗೆ ಸುಗ್ರೀವನ ಹತ್ರ ಹೋಗೋದ ಬೇಡ ಅಂತ ಕೂತ್ಕೊಂಡಿತ್ತು ಅಂತ. ಒಂದು ಗುಂಪು ಕೂತ್ಕೊಂಡಿತ್ತಂತ, ಮಂಗ್ಯಗಳ ಗುಂಪು. ಒಂದು ಮಂಗ್ಯ ಕೂತ್ಕೊಂಡಾಗ ಆ ತೀರ್ಮಾನ ಮಾಡಿ ಕೂತ್ಕೊಂಡ್ವಲ್ಲ, ಒಂದು ಮಂಗ್ಯ ಕೇಳ್ತಂತೆ, ಯಾಕೆ ಬಂದೇವಿಲ್ಲ ನಾವು ಅಂತಂತ. ನೋಡಿದ್ರೆ
ಅವು ಗೊತ್ತಾಗಲ್ಲ ಪಾಪ. ನಾವು ಏನ್ ಮಾಡ್ತೀವಿ, ಹೋಗೋಣ ನಡ್ರಿ ಅಂತೇಳಿ ಆಟೋ ಹತ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿ ಹೋಗಿ ಊಟ ಗಿಟ್ಟು ಚಲೋತ್ನಾಗ ಮಾಡ್ತೀವಿ. ಆಮೇಲೆ ಅವ್ರ ಮಗಳು ಫೋನ್ ಮಾಡ್ತಾಳೆ ಬೆಂಗಳೂರಿಂದ, ಎಲ್ಲಿದ್ದೀಯ ಅಮ್ಮ, ನಾನಿನ್ನು ಆರಾಧ್ಯ ಊಟಕ್ಕೆ ಹೋಗಿದ್ದೆ ಅಂತಂತವ್ರು. ಹೌದಾ, ಯಾರ ಆರಾಧ್ಯ ಅಂತ ಕೇಳ್ತಾಳೆ ಆಕಿ ಮಗಳು. ಯಾರ ಆರಾಧ್ಯ ಹೋಗಿದ್ವಿ ಗೊತ್ತಿಲ್ಲ, ಹೋಗ್ಬಿಡ್ತಾರೆ. ಹೋಗ್ಬಿಡುದು, ಚಲೋತ್ನಾಗ ತಿನ್ಬಿಡುದು, ಮಾಡ್ಬಿಡುದು, ಆಟ ಆಡ್ಬಿಡುದು, ಎಲ್ಲ ಬಿಡುದು. ಆಮೇಲೆ ಆಕಿ ಯಾರ ಅಮ್ಮ ಎಲ್ಲಿದ್ದಿ, ಅಮ್ಮ ಆಟೋದಾಗಿದ್ದ. ಎಲ್ಲಿ ಹೋಗಿದ್ದಿ, ಆರಾಧಿಗೆ. ಯಾರ ಆರಾಧ್ಯ ಅಂತಾಳೆ ಆಕಿ. ಯಾರ ಆರಾಧ್ಯ ಗೊತ್ತೇ ಇಲ್ಲ. ಊಟ ಆಗ್ಯದ, ಪ್ರಸಾದ ಆಗ್ಯದ, ರಿಟರ್ನ್ ಬರುವಾಗಿದ್ದು. ಹಂಗ ರಾಮಾಯಣದಲ್ಲಿ ಸೀತೆಯನ್ನು ಹುಡುಕ್ಲಿಕ್ಕೆ ಹೊರಟ ಮಂಗ್ಯಗಳಿಗೆ, ಎಷ್ಟೋ ಮಂಗ್ಯಗಳಿಗೆ ಏನ್ ಮಾಡ್ಲಿಕ್ಕೆ ಹೊರಟಿವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಹೋಗುವಂದ್ರೆ ಹೊರಟ್ಬಿಟ್ಟವು ಅಷ್ಟೇ. ಒಬ್ಬ ಟೀಮ್ ಲೀಡರ್ ಇರ್ತಾನ, ಈಗ ಅಧ್ಯಕ್ಷರು ಇರ್ತಾರಲ್ಲ ಕೆಲವರು, ಟೀಮ್ ಲೀಡರ್ ಮಾಡ್ಕೊಂಡು ಹೋಗ್ತಿರ್ತಾರೆ ಎಲ್ಲ ಕಡೆ. ಹೋಗ್ಬಿಟ್ಟಾರ ಪಾಪ. ಆವಾಗ ಒಂದು ಮಂಗ್ಯ ಹೇಳ್ತಂತ, ಅಯ್ಯೋ ಮಹಾರಾಯ, ಸೀತೆಯನ್ನು ಹುಡುಕ್ಲಿಕ್ಕೆ ಬಂದೇವೋ ಅನ್ನಂತ. ಆವಾಗ ಒಂದ್ ಮಂಗ್ಯ ಕೇಳ್ತು, ಯಾರಕ್ಕಿ ಸೀತೆ ನೋಡಿದ್ರೆ ಗೊತ್ತೇ ಇಲ್ಲ, ಹೋಗ್ಬಿಟ್ಟ ಹುಡುಕ್ಲಿಕ್ಕೆ. ಆವಾಗ ಅನ್ನಂತ, ನಿನ್ ತಲೆ ನಿಂತು ಅದೇನು ರಘುಪತಿ ಶ್ರೀರಾಮ ಅವನ್ ಹೆಂಡತಿ ಅಂತ. ರಾಮ ಯಾರು? ಎಷ್ಟು ಎಷ್ಟು ಚಮತ್ಕಾರ ಇದೆ. ಆವಾಗ ಆ ಒಂದು ಮಂಗ್ಯ, ಹಿರಿಯ ಮಂಗ್ಯ ತಲೆ ಸೂರ್ಯವಂಶದ ರಾಜರ ಕಥೆಗಳನ್ನು ಕೇಳಿ, ಅಲ್ಲಿ ಒಬ್ಬ ದಶರಥನ ಮಗನಾಗಿ ರಾಮನ ಹೆಂಡತಿ ಸೀತೆ, ಅವಳನ್ನ ರಾವಣ ಎತ್ಕೊಂಡು ಹೋಗ್ಯಾನ, ಹುಡುಕ್ಲಿಕ್ಕೆ ಬಂದೀವಿ ಅಂತ ಅರ್ಧ ರಾಮಾಯಣ ಆಗಿತ್ತಂತಲ್ಲಿ ತನಕ. ಅರ್ಧ ರಾಮಾಯಣ ನಡೆದ ಕಥೆಯನ್ನ ಒಂದು ಮಂಗ್ಯ ಎಲ್ಲಾ ಮಂಗ್ಯ ಕೂಡಿಸ್ಕೊಂಡು ರಾಮಾಯಣ ಹೇಳ್ತದೆ. ಈ ರಾಮಾಯಣ ಕೇಳ್ತಾ ಕೂತಿತ್ತಲ್ಲ ಎಲ್ಲರೂ ಕೂಡ. ರಾಮಾಯಣ ಕೇಳೋದ್ರಿಂದ, ರಾಮನ ವಿಷಯ ಕೇಳೋದ್ರಿಂದ ಜೀವನದಲ್ಲಿ ಜಿಗುಪ್ಸೆ ಬಂದಿರ್ತದಲ್ಲ, ಜೀವನದಲ್ಲಿ ಮನುಷ್ಯನ ನೀನೇನೂ ಬೇಡ, ನಾ ಸತ್ತ ಹೋಗ್ತೀನಿ ಅಂತ ಅನ್ನೋ ಇರ್ತಾನಲ್ಲ, ಅವನು ಚಿಗುರಿ ಮತ್ತು ಹೊಸ ಜೀವನ ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನಂತ. ಅದು ರಾಮನ ಕಥೆ ಪ್ರಭಾವ ಅಂತಿದ್ದಾರೆ ವೇದವ್ಯಾಸರು. ಹೇಗಿದೆ, ಏನ್ ನಡೀತು ಅಂದ್ರೆ, ಇಷ್ಟು ನಡೆದಾಗ ಅಲ್ಲಿ ಪಕ್ಷಿ ಇನ್ನೊಂದು ಜಟಾಯು ಮುಗಿದೋಗ್ಯದಲ್ಲ, ಇನ್ನೊಂದು ಪಕ್ಷಿ ರೆಕ್ಕೆ ಕಡ್ದಿತ್ತಲ್ಲ, ಕತ್ತರಿಸಿ ತಳಗ್ ಬಿದ್ದಿತ್ತು. ಆ ಪಕ್ಷಿ ಈ ಕವಿಗಳು ಹೇಳುವ, ಒಂದು ಮಂಗ್ಯ ಹೇಳುವ ಕಥೆ ರಾಮಾಯಣ ಕೇಳ್ತಾ 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 ಅರ್ಧ ರಾಮಾಯಣಕ್ಕೆ ಬಂದಾಗ ಆ ಪಕ್ಷಿಯ ರೆಕ್ಕೆ ಚಿಗಿರಿ ಬಂದಿತ್ತು. ನೋಡ್ರಿ, ರಾಮಾಯಣ ಕೇಳಿ ಇನ್ನೇನ್ ಸತ್ಯ. ಪಕ್ಷಿಗಳಿಗೆ ರೆಕ್ಕೆ ಇಲ್ಲ ಅಂದ್ರೆ ಇನ್ನೇನ್ ಕತೆ? ತತ್ ಕಾಲದಲ್ಲಿ ಆ ರೆಕ್ಕೆ ಚಿಗುರ್ತಂತೆ. ಆವಾಗ ಅದು ತೆವಲ್ತಾ ಮಂಗ್ಯನ ಹತ್ರ ಬಂದು ಹೇಳ್ತಂತೆ, ಇನ್ನೊಂದ್ಸಲ ರಾಮಾಯಣ ಹೇಳು, ನಂದು ಇಷ್ಟು ಕೇಳಿದ್ದಕ್ಕೆ ಸಂಪೂರ್ಣ ರೆಕ್ಕೆ ಬಲಿತದೆ ಅಂತ ನಿಂತಂತ. ಹಾಗಾದ್ರೆ ಜೀವನವೇ ಬೇಡ ಅಂತನ್ನುವ ಪ್ರಸಂಗದಲ್ಲಿ, ಪಕ್ಷಿಯ ರೆಕ್ಕೆ ಕತ್ತರಿಸಿದ ಸಂದರ್ಭದಲ್ಲಿ, ಪ್ರಾಣ ಹೋಗುವ ಸಂದರ್ಭದಲ್ಲಿ ರಾಮಾಯಣ, ಅರ್ಧ ರಾಮಾಯಣ ಕೇಳಿದ್ರೇನೆ, ರಾಮನ ವಿಷಯ ಕೇಳಿದ್ರೇ ಚಿಗುರಿ ಹಾರಿ ಆಕಾಶ ಮಟ್ಟಕ್ಕೆ ಹಾರುವಂತಹ ಜೀವನ ನಡೆಸ್ತದೆ ಪಕ್ಷಿಗೆ. ಅಂದ್ರೆ ಈ ರಾಮನ ಕಥೆ ಎಷ್ಟು ಪ್ರಭಾವ ಇರ್ಲಿಕ್ಕಿಲ್ಲ. ಅದಕ್ಕೆ ರಾಮನ ಕಥೆ ಕೇಳಬೇಕಂತ ಒಂದು ಕಥೆ ಹೇಳಿರ್ತೀನಿ. ರಾಮ ಪಟ್ಟಾಭಿಷೇಕ ಆದ್ಮೇಲೆ ಸಿಂಹಾಸನಕ್ಕೆ ಕೂತಾಗ ಒಬ್ಬರು ಒಂದು ಕಂಪ್ಲೇಂಟ್ ತರಲಿಲ್ಲ. ರಾಮಗ ಆಶ್ಚರ್ಯ ಆಯ್ತು, ಕಂಪ್ಲೇಂಟ್ ಹೇಳೋರ ಇಲ್ಲಲ್ಲ. ಈಗ ಒಂದೊಂದು ಸ್ಥಾನಕ್ಕೆ ಕೂತಾಗ ಕಂಪ್ಲೇಂಟ್ ಬರಲಿಲ್ಲ ಅಂದ್ರೆ ಬ್ಯಾಸರಿ, ಇದು ಇರೋದೇ ಸ್ಥಾನ ಕಂಪ್ಲೇಂಟ್ ಕೇಳಿ. ರಾಮ ಅಂದ, ಲಕ್ಷ್ಮಣ ಒಂದ್ ಕೆಲಸ ಮಾಡು, ಯಾರು ಕಂಪ್ಲೇಂಟ್ ಹೇಳುವಂದ್ರು, ಒಂದೊಂದು ಊರಿಗೆ ಈ ಪೋಸ್ಟ್ ಬಾಕ್ಸ್ ಕಟ್ತಾರಲ್ಲ, ಹಂಗ ಪೋಸ್ಟ್ ಬಾಕ್ಸ್ ತರ ಒಂದು ಬಾಕ್ಸ್ ಕಟ್ಟಿವ, ಅದಕ್ಕೆ ಕಂಪ್ಲೇಂಟ್ ಬಾಕ್ಸ್ ಹೊತ್ತು ಬರೆಯಲ್ಲಿ ಅಂದಿತ್ತು. ಯಾರಿಗಾರ ಹೇಳಲಿಕ್ಕೆ ಮುಜುಗುರ ಆದ್ರೆ ಅದ್ರಾಗ ಬರೆದು ಹಾಕ್ರಿ ಅಂದಿದ್ನಂತ ರಾಮ. ಲಕ್ಷ್ಮಣ ಹೋಗ ಡಬ್ಬಿ ಹಾಕಿಸಿ ಬಂದಿದ್ದ. 1 ತಿಂಗಳ 2 ತಿಂಗಳ ಕಂಪ್ಲೇಂಟ್ ಇಲ್ಲ. ರಾಮಗ ಒಂದ್ಸಲ ಮುಜುಗುರ ಆಯ್ತಂತ. ಲಕ್ಷ್ಮಣನಿಗೆ ಹೇಳಿದ, ಲಕ್ಷ್ಮಣ ಒಂದರ ಕಂಪ್ಲೇಂಟ್ ತರಲಿಲ್ಲ ಅಂದ್ರೆ ನೋಡಿ ನಾನು ಓಡಿಸೇ ಬಿಡ್ತೀನಿ ಅಂದಿದ್ದು. ತಲೆ ಬಿಸಿ ಆಯ್ತು ನೀವು ಲಕ್ಷ್ಮಣ, ಇದೇನಪ್ಪ ಇದು, ಸರಿ ಏನ್ ಮಾಡ್ಲಿ ಅಂದ ಲಕ್ಷ್ಮಣ. ಒಂದ್ ಕೆಲಸ ಮಾಡು, ಕಂಪ್ಲೇಂಟ್ ಬಾಕ್ಸ್ ತಳಗ ಅಲ್ಲಿ ಎಲ್ಲರ ಅಡ್ಕೊಂಡು ಕುತ್ಕೋ, ಅದರ ಸುತ್ತ ಸುಳಿದ ಸಾಕಿ ಹೇಳ್ಕೊಂಡು ಮುಂದೆ ಬಿಡೋದಿದ್ದು.
ಅಲ್ಲ 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 ಮಾಡ್ತೀನಿ ತಡಿ ಹಾಗಾದ್ರೆ ಅಂತ ಒಂದು ಕಂಪ್ಲೇಂಟ್ ಬಾಕ್ಸ್ ಹತ್ರ ಲಕ್ಷ್ಮಣ ಹೋಗಿ ಕೂತಿದ್ದಲ್ಲ ಅದನ್ನ ಹತ್ತ ಸುಳಿಲಿಕ್ಕೆ ಒಂದು ನಾಯಿ ಬಂತ ನೋಡ್ರಿ ಹೇಗೆ ನಾಯಿನೇ ಕರ್ಕೊಂಡು ಬಂತು ನೋಡ್ರಿ ರಾಮ ಕಂಪ್ಲೇಂಟ್ ತಂದೆ ಏನ್ ನಿಂತಂತೀವ ನಾಯಿಗೆ ಅಷ್ಟು ಹಿಂಗ್ಯಾಕ್ ಮಾಡ್ಲಿರ್ತಾರೆ ಇವರು ಸುಮ್ಮನೆ ನಾ ಕಂಪ್ಲೇಂಟ್ ಹೇಳಿ ಬಂದೀನಿ ಅಂತ ನಾಯಿ ರಾಮ ಕೇಳಿದ ಏನಾಗಿದೆ ಹೇಳು ಅಂತ ಆ ನಾಯಿ ಹೇಳ್ತು ಇಲ್ಲ ನಾ ಕಂಪ್ಲೇಂಟ್ ಹೇಳಿಕ್ ಬಂದೀನಿ ಲಕ್ಷ್ಮಣ ಎತ್ಕೊಂಡ್ ಬಂದ ಅದೊಂದು ಕಂಪ್ಲೇಂಟ್ ಅಂತದ್ದು ನಾ ಕಂಪ್ಲೇಂಟ್ ಹೇಳಿಕ್ ಬಂದೀನಿ ಏನು ಅಂತಂದ ಇಲ್ಲ ಅಲ್ಲಿ ಒಬ್ನು ಹೊಂಟ ನೋಡು ಕಚ್ಚಿ ಹಾಕೊಂಡು ಕಲ್ಲು ಎಸದಾನ ಅದಕ್ಕೆ ನನಗೆ ದುಃಖ ಆಗ್ಯದ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದೀನಿ ಇನ್ನಂತ ಹಾಯ್ ಆ ಕಲ್ಲು ಎಸ್ಕೊಂಡು ಕರೆಸಿದ್ನಂತ ರಾಮ ತಪ್ಪು ಮಾಡಿ ಏನಪ್ಪಾ ಮಾಡಿ ಅವಾಗಿನ ತಪ್ಪು ಮಾಡಿದವ್ರು ಒಪ್ಕೋತಿಲ್ದ್ರಿ ಪಾಪ ಈಗ ಒಪ್ಕೊಳ್ಳೋರಲ್ಲಿ ಅದಕ್ಕೆ ಸ್ಟೇಷನ್ಗಳು ಜಾಸ್ತಿ ಈಗ ಅವ ಅಂದ ಕಲ್ಲು ಎಸದೆ ಅಂತಂದಂತು ಸುಖ ಸುಮ್ಮನೆ ನನ್ನಷ್ಟಕ್ಕೆ ನಾ ಹೊರಟಿದ್ದೆ ಕಲ್ಲು ಎಸ್ದ ನೀವು ಅಂತಂದ ಅವ ಕೇಳಿದ ನೀ ಕಲ್ಲು ಎಸದಿ ಏನು ಅಂದಂತ ರಾಮ ಹೌದು ನಾ ಕಲ್ಲು ಎಸ್ದೀನಿ ಅಂದ ಪಾಪ ಯಾಕೆ ಎಸದೀಪ ನನ್ನನ್ನು ಮುಡುತ್ತದೋ ಏನೋ ಅಂತ ಕಲ್ಲೆಸದೆ ಅಂತ ನಾವು ಮತ್ತೆ ಜನ್ಮ ಚೇಂಜ್ ಮಾಡ್ಬೇಕಲ್ಲ ನೀವು ನನ್ನನ್ನು ಮುಟ್ತದೋ ಏನೋ ಅಂತ ನಾನು ಕಲ್ಲೆಸದೆ ಹಾಗಾದ್ರೆ ಒಂದು ಕೆಲಸ ಮಾಡು ನಾ ಶಿಕ್ಷೆ ಕೊಡ್ಲೇ ತಪ್ಪು ಮಾಡಿ ಅಂದ್ರೆ ಶಿಕ್ಷೆ ಆಗ್ತದೆ ಸರಿ ಶಿಕ್ಷೆ ಕೊಡು ಅಂತ ಕೇಳ್ಕೊಂಡವ ಯಾರು ಕಲ್ಲು ಎಸ್ದಿದ್ನಲ್ಲ ಕಚ್ಚಿ ಹಾಕೊಂಡವ ಒಪ್ಕೊಂಡ ಆಯ್ತು ನೀ ಶಿಕ್ಷೆ ಕೊಟ್ಬಿಡು ಅಂತ ರಾಮ ಅಂದ ನಾ ಶಿಕ್ಷೆ ಕೊಡಂಗಿಲ್ಲ ನಾಯಿನ ಶಿಕ್ಷೆ ಕೊಡ್ತದಂತ ನಾಯಿ ಶಿಕ್ಷೆ ಕೊಡ್ತದ ಎಲ್ಲರೂ ಒಳ್ಳೆದ್ ನಕ್ರಂತ ಇದೇನೋ ರಾಮ ಹಿಂಗ್ ಮಾಡ್ತಿದ್ದಿ ಕೊಡ್ಲಿ ನಾಯಿನ ಕೊಡ್ಲಿ ಅಂತ ರಾಮ ನಾಯಿ ಕೊಡ್ತಂತ ಏನ್ ಕೊಡ್ಬೇಕು ಶಿಕ್ಷೆ ಒಂದು ಊರ್ನಾಗಿರುವ ದೇವಸ್ಥಾನ ಇದೆಲ್ಲ ಹಳೇ ದೇವಸ್ಥಾನ ಇತ್ತಂತ ಇದು ಭಾರಿ ಪುರಾತನ ದೇವಸ್ಥಾನ ಅಲ್ಲಿ ಇವನನ್ನು ತಗೊಂಡು ಹೋಗಿ ಮ್ಯಾನೇಜರ್ ಮಾಡು ಅನ್ನಂತು ದೊಡ್ಡ ಸ್ಥಾನಕ್ಕೆ ಕೊಡಿಸು ಅನ್ನಂತು ಎಲ್ಲರೂ ನಕ್ರು ಕೇಳಿದ್ರು ರಾಮಗ ಏನೋ ರಾಮ ಏನ್ ಶಿಕ್ಷಾ ಕೊಟ್ಟೋ ಪದವಿ ಕೊಟ್ಟೋ ಅಂತ ಕೇಳಿದ್ರಂತ ರಾಮ ಮತ್ತೆ ನಕ್ಕಂದ ಅದನ್ನು ನಾಯಿನ ಹೇಳ್ತದಂತ ನೋಡ್ರಿ ನಾಯಿ ಹೇಳ್ತಂತ ಏನಿಲ್ಲ ಹೋದ ಜನ್ಮದಾಗ ಅದ ದೇವಸ್ಥಾನಕ್ಕೆ ನಾನ ಮ್ಯಾನೇಜರ್ ಆಗಿದ್ದೆ ಈ ಜನ್ಮಕ್ಕೆ ನಾಯಿ ಆಗೀನಿ ಅಂತ ಅಂದ್ರೆ ಇವನು ಮುಂದಿನ ಜನ್ಮಕ್ಕೆ ನಾಯಿ ಆಗಲಿ ನಾ ಕಲಿಸ್ತೀನಿ ಅಂತ ಅದು ಪಾಪ ಯಾಕೆ ಅಂದ ಏನಿಲ್ಲ ಆ ದೇವಸ್ಥಾನಕ್ಕೆ ಬಂದ ಎಣ್ಣೆ ಪಾಕಿಟು ಬಂಗಾರ ಬೆಳ್ಳಿ ಅಲ್ಲಿ ಬಂದ ದೇವಸ್ಥಾನಕ್ಕೆ ಬಂದ ಪದಾರ್ಥಗಳು ಅದನ್ನ ಮನೆಗೆ ತೊಗೊಂಡೋಗಿ ನಾವು ವಿನಿಯೋಗ ಮಾಡ್ತಿದ್ದೆ ವೈಯಕ್ತಿಕವಾಗಿ ಅದರ ಪ್ರಭಾವದಿಂದ ಪಾಪದಿಂದ ನಾನಿವತ್ತು ನಾಯಿ ಆಗಿನಿ ನೋಡ್ರಿ ರಾಮ ಬಂದ ಹಾಸ್ಯ ಹೇಳಿದ ನಂಗೆ ಗೊತ್ತಿತ್ತು ಅದಕ್ಕೆ ನಾಯಿ ಶಾಪ ಕೊಡ್ಲಿ ಅಂತ ಸುಮ್ಮಿದ್ದೆ ಅನ್ನತ್ತು ನಾಯಿ ಶಿಕ್ಷೆ ಕೊಡ್ಲಿ ಅಂತ ಸುಮ್ಮನಿದ್ದೆ ಅಂತ ರಾಮ ಅಷ್ಟು ಹೇಳ್ತಾನೆ ಹಾಗಾದ್ರೆ ನಾಯಿಗೂ ನ್ಯಾಯ ತಂದು ಕೊಟ್ಟ ಅಷ್ಟೇ ಅಲ್ಲ ರಾಮನ ಕಥೆ ರಾಮ ವಿಚಾರ ಬಂದಾಗ ಮುಗಿಯೋದೇ ಹೇಳಿದ್ನಲ್ಲ ವೇದವ್ಯಾಸದೇವ್ರು ಹೇಳ್ತಾರೆ ಎಷ್ಟು ಹೇಳಿದ್ರು ಸಾಲಲ್ಲ ಲಕ್ಷ್ಮಣ ಒಂದು ದಿವಸ ಕೈಕೇಯಿಗೆ ಬೈದ್ನಂತ ನೋಡ್ರಿ ಹೇಗೆ ಲಕ್ಷ್ಮಣ ಒಂದು ದಿವಸ ಕೈಕೇಯಿಗೆ ಜೋರೇ ಬೈಲಿಕ್ಕೆ ಪ್ರಾರಂಭ ಮಾಡಿದ್ನಂತೆ ಎಲ್ಲ ಕೈಕೇಯಿಯಿಂದ ಆಗಿತ್ತು ರಾಮ ಅಂತ ನಿಂತು ಸಿಟ್ಟಿಗೆತ್ತು ಭಾರಿ ಸಿಟ್ಟು ಬಂತಂತೆ ಲಕ್ಷ್ಮಣ ಯಾಕೆಂದ್ರೆ ಅವಾಗ ಮಳೆ ಬರ್ಲಿಕತ್ತಿತ್ತು ಎಲ್ಲಿ ಆಡ್ಕೊಳ್ಬೇಕು ಕಾಡಿನಲ್ಲಿ ಅಷ್ಟೇ ಅಲ್ಲ ಒಂದು ದಿವಸ ರಾಮ ಹಳ್ಳಿಗತ್ತಿದ್ನಂತ ನೋಡ್ರಿ ಹೇಗಿದೆ ಅದನ್ನ ನೋಡಿ ಸಿಟ್ಟು ಬಂತಂತ ಲಕ್ಷ್ಮಣನಿಗೆ ರಾಮ ಯಾಕೆ ಹಳ್ಳಿಗತ್ತಿ ಅಂತಂದ ಲಕ್ಷ್ಮಣ ಏನಿಲ್ವೋ ಯಾಕೋ ನೆನಪು ಬಂತು ಅತ್ತೆ ಅನ್ನಂತ ಏನ್ ನೆನಪು ಬಂತು ಅಂದ ಅಲ್ಲಿ ನಂದಿ ಗ್ರಾಮದಲ್ಲಿ ಪಾಪ ಲಕ್ಷ್ಮಣ ಕೂತಿದ್ದಾನೆ ಪುಟ್ಟ ಹುಡುಗ ಭರತ ಸಣ್ಣ ಹುಡುಗ ಪಾಪ ನಮಗೇನೋ ನಡೆದು ಹೋಯ್ತು ಆ ಹುಡುಗ ಏನ್ ಮಾಡಿದಾನೋ ಏನೋ ಪಾಪ ಎಷ್ಟು ಚಳಿ ಇದೆ ಹೇಗೆ ಸ್ನಾನ ಮಾಡಬೇಕು ಏನು ಹಿಂಸೆ ಯಾವಾಗ ಮಳೆ ಬರ್ತದೆ ಎಷ್ಟು ದುಃಖ ಆಗ್ತಿದೋ ಏನೋ ಭರತನಿಗೆ ಅಂತ ರಾಮ ಹಳ್ಳಿಗತ್ತಿದ್ದಂತೆ ಇದನ್ನು ಕೇಳಿ ಕೂಡಲೇ ಸಿಟ್ಟು ಬಂದದ್ದು ಲಕ್ಷ್ಮಣನಿಗೆ ಲಕ್ಷ್ಮಣ ಯಾರಿಗೆ ಬೇಕು ಇದೆಲ್ಲ ಆಗಿದ್ದು ಕೈಕೇಯಿಯಿಂದ ರಾಮ ಕೈಕೇಯಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಂತೆ ತತ್ತು ಕಾಲದಲ್ಲೇ ರಾಮ ಕೈಕೇಯಿ ಭರತನಿಗೆ ಲಕ್ಷ್ಮಣನಿಗನ್ನಂತ ಬಾಯಿ ಮುಚ್ಚೋದು ಇವತ್ತೇನೋ ಬೈದಿ ಸುಮ್ಮನಿದ್ದೇನೆ ಇವತ್ತಿನಿಂದ ಯಾವತ್ತಾದ್ರೂ ಏನಾದ್ರೂ ಕೈಕೇಯಿಗೆ ಒಂದು ಚಕಾರ ಏನಾದ್ರು ಅಂದ್ರೆ ಇವತ್ತೇ ನಿನ್ನನ್ನು ಅರಮನೆ ಕಳಿಸ್ತೀನಿ ಎಚ್ಚರಿರಲಿ ಎಂದಿದ್ದಂತ ಲಕ್ಷ್ಮಣನಿಗೆ ರಾಮ ಎಷ್ಟು ಪ್ರೀತಿ ಇತ್ತು ಕೈಕೇಯಿ ಮೇಲೆ ರಾಮನಿಗೆ ಅಂತ ಒಟ್ಟಾರೆ ಯಾರನ್ನೂ ದ್ವೇಷ ಮಾಡಲ್ಲ ಯಾರಿಗೂ ಅವನಿಂದ ಕೆಡಕಾಗಲಿ ಅಂತ ಸರ್ವಥಾ ರಾಮ
ಬಯಸ್ತಾ ಇದ್ದಿದ್ದಿಲ್ಲ ಅಂತ ರಾಮನ ಜೀವನ ಚರಿತ್ರೆ ಇಷ್ಟು ಅದ್ಭುತವಾಗಿದೆ. ಇನ್ನೂ ಅನೇಕ ರಾಜರು ಸೂರ್ಯವಂಶದಲ್ಲಿ ಬರ್ತಾರೆ. ಭಗೀರಥನ ಕಥೆ ಹೇಳಿದ್ದೆ. ಇನ್ನು ಬಾಹುರಾಜ ಅಂತ ಒಬ್ಬನಿದ್ದಾನೆ ಸೂರ್ಯವಂಶದಲ್ಲಿ. ಅವನು ಮಹಾನುಭಾವ. ಅವನು ಯಾವಾಗಲೂ ವ್ಯಸನದಲ್ಲಿ ಮುಳುಗಿದ್ದ. ಅರಾಜಕತೆ ಬಂತು. ಬೇರೆ 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 ಎಲ್ಲರೂ ಆ ರಾಜ್ಯವನ್ನ ಕಬಳಿಸ್ಕೊಂಡು ಕೂತಿದ್ರು. ಅದೇ ವಂಶದಲ್ಲಿ ಬಂದವನೇ ಸಗರ. ಸಗರ ಚಕ್ರವರ್ತಿ. ಅವನ ಕಥೆನೂ ಬಹಳ ರೋಮಾಂಚನವಾಗಿದೆ. ಸರಿ, ಸಾಕು. ಸಗರನೂ ಕೂಡ ಮತ್ತೆ ಆ ರಾಜ್ಯವನ್ನ ತನ್ನ ಕೈಯಿಂದ ಪಡ್ಕೊಂಡ. ಹೀಗೆ ಸೂರ್ಯ ವಂಶದ ರಾಜರ ಕಥೆಯಲ್ಲಿ ಅನೇಕ ಕಥೆಗಳು ಬರ್ತವೆ. ಇನ್ನು ಚಂದ್ರವಂಶದ ಕಥೆಯಲ್ಲೇನೆ ಚಂದ್ರವಂಶದಲ್ಲಿ ಪರಶುರಾಮಾವತಾರ, ಭಾರ್ಗವ ರಾಮಾವತಾರ, ವೇದವ್ಯಾಸ ಅವತಾರ, ಹೀಗೆ ಚಂದ್ರವಂಶದಲ್ಲಿ ಆಗುವ ಅವತಾರಗಳು. ಅಲ್ಲಿ ಕೃಷ್ಣಾವತಾರ ಅಂತ ಹೀಗೆ ತಗೊಳ್ತೀವಿ. ಅಲ್ಲಿ ಬ್ರಹ್ಮನ ಮಕ್ಕಳು ಅತ್ರಿ, ಚಂದ್ರ, ಬುಧ, ಪುರೂರವ, ಆಯುರಾಜ, ನಹುಷ, ಯಯಾತಿಗೆ 5 ಮಂದಿ ಮಕ್ಕಳು. ಹೀಗೆ ಈ ಚಂದ್ರವಂಶ ಪ್ರಾರಂಭ ಆಗಿಬಿಡ್ತದೆ. ಈ ಚಂದ್ರವಂಶದಲ್ಲಿ ಒಬ್ಬೊಬ್ಬ ರಾಜರ ಕಥೆಯು ಕೂಡ ಬಹಳ ರೋಮಾಂಚನವಾಗಿದೆ. ಅದನ್ನು ನಾಳೆ ದಿವಸ ಚಂದ್ರವಂಶದ 2 ದಿವಸ ರಾಮ, 3 ದಿವಸ, 2 ದಿವಸ ಚಂದ್ರ, ಕೊನೆಗೆ ಕೆಲವು ಅವತಾರಗಳ ಚಿಂತನೆಯನ್ನು ಹೇಳಿ ಮಂಗಳವನ್ನು, ಯಾಕಂದ್ರೆ ಅವರು ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ನವಮ ಸ್ಕಂದ ಅಂದ ಮೇಲೆ ಸೂರ್ಯವಂಶ, ಚಂದ್ರವಂಶ ಮಹಿಮೆಗಳು, ಅವರ ರಾಜರ ವಿಶೇಷತೆ, ಪರಶುರಾಮ, ರಾಮ ಇವರ ಅವತಾರಗಳ ಚಿಂತನೆಯನ್ನ ಕೊಟ್ಟದ್ರಿಂದ ಅಷ್ಟು ಕೆಲವು ಅವತಾರಗಳ ಚಿಂತನೆಯನ್ನು ನೋಡಿಕೊಂಡು ನಾಳೆ ನಾಡಿದ ದಿವಸ ಆ ಕಥೆಯನ್ನು ಹೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವತದ ಕಥೆಯನ್ನ ಗುರುಗಳಾದ ಪರಮ ಪೂಜ್ಯ ವಿಶ್ವೇಶ ತೀರ್ಥರು ನಿನ್ನೆನೇ ಹೇಳಿದೆ. ಪಂಚಮ ಪರ್ಯಾಯ ಮಾಡಿದ ರಾಮ ಜನ್ಮಭೂಮಿಯಲ್ಲಿ ರಾಮನನ್ನ ಆಗಲೇ ಪ್ರತಿಷ್ಠೆ. ಏನಾಚಾರ ಆಗಲೇ ಪ್ರತಿಷ್ಠೆ ಅಂತಿದ್ದೀರಿ ಅಂತ ಕೇಳಿದ್ರೆ, ರಾಮ ಜನ್ಮಭೂಮಿಯಲ್ಲಿ ಇದ್ದ ಕಟ್ಟಡ ನೆಲಸಮ ಆಯಿತು. ಅಲ್ಲಿದ್ದ ಅಧಿಕಾರಿಗಳೆಲ್ಲ ಎಲ್ಲರೂ ನಡೀಲಿ ಊರಿಂದ ಅಂತ ನಿಂತರು. ಎಷ್ಟೋ ಜನ ರಕ್ತಪಾತ ಆಗಿ ಹೋಗೇ ಬಿಟ್ಟಿದ್ರು. ಇವರನ್ನ ಕಾರಾಗ್ರಹ ಅಂತ ಮಾಡಿ ಒಂದು ಕಡೆ ಕೂಡಿಸಿದ್ರು. ಹೊರಡ್ರಿ ಅಂತಂತಿದ್ರು. ಎಲ್ಲರೂ ಅಶೋಕ್ ಸಿಂಘಲ್ಲು ಅವರೆಲ್ಲ ಇದ್ರು ಆ ಕಾಲದಲ್ಲಿ. ಸ್ವಾಮಿಗಳಿಗೆ ಎಲ್ಲರೂ ಹೊರಡ್ರಿ ಅಂತ ಕೆಲವು ಪ್ರಮುಖರನ್ನ ಆ ಊರಿನಿಂದಲೇ ಹೊರಗೆ ಹಾಕಿಬಿಟ್ರು. ನಡ್ರಿ ನೀವು ಅಂತ, ಇಲ್ಲಿ ಇರಬೇಡ್ರಿ ಅಂತ. ಆ ಕಾಲಕ್ಕೆ ಪರಮ ಪೂಜ್ಯ ನಮ್ಮ ಗುರುಗಳು ಒಂದು ಮಾತಾಡಿದ್ರಂತೆ. ಅಧಿಕಾರಿಗೆ ಹೇಳಿದ್ರಂತೆ, ನಾನು ಈ ಊರಿಂದ ಹೊರಗೆ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ರಾಮನನ್ನು ಕೂಡಿಸೇ ಹೋಗೋದು ಅಂತ ಹಠ ಮಾಡಿದ್ರು. ಅದಕ್ಕೆ ಆವಾಗಲೇ ಕೂಡಿಸಿದ್ದು ಅಂದಿದ್ನ. ಅವಾಗ ಒಂದು ಜೋಪಟ್ ಪಟ್ಟಿ ಹಾಕಿ ಒಂದು ಕರಿಶಿಲೆ ರಾಮ, ನೀವು ನೋಡಿರ್ತೀರಿ, ಆ ಕರಿಶಿಲೆ ರಾಮನನ್ನ ಅವತ್ತು ಅಲ್ಲಿ ಇಟ್ಟು ಬಂದ್ರಂತೆ. ಎಂಥ ಸೇವೆ ಇರ್ಲಿಕ್ಕಿಲ್ಲ ರಾಮನ ಸೇವೆ. ರಾಮನ ಕಥೆ ಗೊತ್ತಾದ್ರಿಂದ ಹೇಳ್ತಿದ್ದೇನೆ. ರಾಮನ ಸೇವೆ ಮಾಡಿದ, ನಿಖರ ಸೇವೆ ಮಾಡಿದ, ನಿಜವಾದ ಸೇವೆ ಮಾಡಿದ ಗುರುಗಳು ಅಂದ್ರೆ ನಮ್ಮ ಗುರುಗಳು. ಅವತ್ತಿನ ದಿವಸ ಅವಾಗಲೇನೆ ಆ ಕರಿಶಿಲೆ ರಾಮನನ್ನ ಅಲ್ಲಿ ಕೂಡಿಸಿ, ಆವಾಗ ಅವ್ರು ಹೇಳಿದ್ರಂತೆ, ಕೂಡಿಸಿದ್ರಲ್ಲ ಇನ್ನು ನಡ್ರಿ ಅಂದ್ರು. ಆವಾಗ ಮತ್ತೆ ಹೇಳಿದ್ರಂತೆ ನಮ್ಮ ಗುರುಗಳು, ಬರೀ ಕೂಡಿಸಿ ಹೋಗಂಗಿಲ್ಲ, ದಿವಸ ಒಬ್ರು ಪೂಜಾ ಮಾಡಬೇಕು, ಲೋಕಲ್ ಆಚಾರ ನೇಮಿಸ್ರಿ, ಆಮೇಲೆ ಹೋಗ್ತೀವಿ ಅಂದ್ರು. ಒಬ್ಬ ಆಚಾರ್ಯರನ್ನ ಪೂಜೆಗೆ ನೇಮಿಸಿ ಪ್ರತಿನಿತ್ಯ ಅದೇ ಜೋಪಡ್ಪಟ್ಟಿಯಲ್ಲೂ ಪೂಜೆ ಆಗಲಿ ರಾಮಂದು, ಹಾಗೆ ಹೋಗಲ್ಲ ನಾನು ಅಂತ ಆ ರಾಮನನ್ನ ಅಲ್ಲಿ ಪ್ರತಿಷ್ಠೆ ಮಾಡಿಸಿ ಪೂಜೆ ಮಾಡಿಸೋ ಹಾಗೆ ಮಾಡಿ ಅಷ್ಟಕ್ಕೆ ನಿಂದಿರಲಿಲ್ಲ. ಕೋರ್ಟ್ನಲ್ಲಿ ವಾದ ನಡೆದಾಗ ಇದೊಂದು ಪಾಯಿಂಟ್ ಆಯ್ತು. ಯಾಕೆಂದ್ರೆ ನೂರಾರು ವರ್ಷಗಳಿಂದ, 50-60 ವರ್ಷಗಳಿಂದ ರಾಮನ ಪೂಜೆ ನಡೀಲಿಗತದಲ್ಲಿ. ಆದ್ದರಿಂದ ಅದು ರಾಮ ಜನ್ಮಭೂಮಿನೇ ಹೌದು. ಯಾಕಂದ್ರೆ ಯಾವ ಕುರುಹನೇ ಇದ್ದಿದ್ದಿಲ್ಲ. ಒಂದು ನಿಯಮ ಇದೆ, ನಿಮ್ಗೆ ಗೊತ್ತಿರ್ತದೆ, ಉಳುವನೆ ಆಳುವ ಅಂತ ಹೇಳಿದ ಹಾಗೆ. ಯಾರು ಆ ಜಾಗಕ್ಕೆ ಆಕ್ರಮಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಬಹಳ ವರ್ಷದಿಂದ, ಅದು ಅವರಂತೆ ಆಗಿಬಿಡ್ತದೆ. ಬೆಂಗಳೂರಲ್ಲಿ ಇಂಥ ಒಂದು ಪ್ರಸಂಗ ನಡೆದಿದೆ. ರಾಗಿಗುಡ್ಡ ಅಂತ ಕೇಳಿದ್ರು. ರಾಗಿಗುಡ್ಡ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಅದು ಕ್ರಿಶ್ಚಿಯನ್ನರು ಅದನ್ನು ಆಕ್ರಮಿಸ್ತಿದ್ರು. ಆ ಗುಡ್ಡನೇ ರಾತ್ರಿ ಗುರುಗಳು ಸಂಘದ ಜನರೆಲ್ಲ ಕರೆಸಿ ಅಖಂಡ ರಾಮ ಭಜನೆ, ಹನುಮಂತನ ಭಜನೆ ಅಂತ ವಾರಗಟ್ಟಲೆ ಮಾಡಿಸಿದ್ರು. ಏನ್ ಕೆಲಸ ಇಲ್ಲ, ಏನಾದ್ರು ಹೋಗೋದು ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆ ತನಕ ಭಜನೆ ಮಾಡೋದು. ಒಂದು ದಿವಸ ರಾತ್ರಿ ಒಂದು ಹಣಮಪ್ಪಂತದಲ್ಲಿ ನಿಂದ್ರಿಸಿದ್ರು. ಇದು ಹನುಮಂತನ ಬೆಟ್ಟ, ಇದು ಕ್ರಿಶ್ಚಿಯನರ ಬೆಟ್ಟ ಅಲ್ಲ ಅಂತ ಅವತ್ತು ಆ ಕೋರ್ಟ್ ನಿರ್ಮಾಣ. ಇವತ್ತಿಗೂ ಆ ಪತ್ರಗಳು ಅಲ್ಲಿ
ಬೆಂಗಳೂರಲ್ಲಿ. ಆದ್ದರಿಂದ ಅಂಥವರು ನಮ್ಮ ಗುರುಗಳು. ಅದಕ್ಕೆ ಅವಾಗವಾಗ ಗುರುಗಳ ಸ್ಮರಣೆ, ಈ ಥರ ರಾಮಸ್ಮರಣೆ, ಗುರುಸ್ಮರಣೆ ಮಾಡುತ್ತಿದ್ದೇವೆ. ಅಂತಹ ಗುರುಗಳ ಅಂತರ್ಗತನಾದ ತೊರವಿಗಲ್ಲಿ ರಾಘವೇಂದ್ರ ಸ್ವಾಮಿಗಳು, ಅವರ ಅಂತರ್ಗತನಾದ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತನಾದ ಲಕ್ಷ್ಮೀ ಸಹಿತನಾದ ಶ್ರೀನಿವಾಸ, ತದಭಿನ್ನನಾದ ಇವತ್ತು ಭಾಗವತ ಪ್ರತಿಪಾದ್ಯನಾದ ಪರಮಾತ್ಮನ ರೂಪ ಅಂತ ಹೇಳಿದ್ರೆ ಅದು ಶ್ರೀರಾಮ. ಅವನ ಪಾದಕಮಲಗಳಲ್ಲಿ ಇವತ್ತಿನ 4 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಗುರುಭುಂಕ್ಷ ಚಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ